ಶಿವಾನಂದ ಸ್ವರೂಪರೇ. ಶಿವಾನಂದ ಅವರು ಏನು ಹೇಳ್ತಾರ ನೋಡೋಣ. ಎಲ್ಲವೂ ಇಂದ್ರಜಾಲದಂತೆ ಮಾಟದ ವಸ್ತುವೆಂದು ನಿಶ್ಚಯವಾಗಿ ಭೇದವಳಿದ ಯೋಗೀಶ್ವರನು ನಿಜನಿಷ್ಠನಾಗಿ ಕುಳಿತು ಚಿದಾಭಾಸವಳಿದ ಮೇಲೆ ಧ್ಯಾನಾದಿ ತಪಕ್ರಿಯೆಗಳು ಅನವಶ್ಯ. ಜ್ಞಾನಿಯು ತನು ಅಂತಃಕರಣಗಳ ಧರ್ಮಗಳು ಅವುಗಳಲ್ಲಿವೆ. ತಾನು ಚಿದಾನಂದ ನಿತ್ಯ ಪರಿಪೂರ್ಣನೆಂದು ತಿಳಿದು ಸುಮ್ಮನಿರುವನು. ಜ್ಞಾನಿ ಹೆಂಗಿರ್ತಾನ, ಅವನ ಅನುಭವ ಹೆಂಗಿರ್ತದ ಅನ್ನೋದನ್ನ ಶಿವಾನಂದಜಿ ಅವರು ಹೇಳ್ತಾರ. ಈ ತೋರಾನು ತೋರಿಕೆ ವ್ಯವಹಾರ ಏನೈತಲ್ಲ, ಇದು ಇಂದ್ರಜಾಲದಂತೆ, ಮಹೇಂದ್ರ ಜಾಲದಂತೆ, ಕಣಕಟ್ಟು ವಿದ್ಯೆಯಂತೆ, ಇದು ಮಾಯಾ ಐತಿ ಅಂತ ಹೇಳ್ತಾರ. ಇದೆಲ್ಲ ಏನೈತಪ್ಪ ಅಂದ್ರೆ ಸುಳ್ಳೈತಿ ಅಂತ. ಮನುಷ್ಯನಿಗೆ ಎರಡು ಅನುಭವ ಆಗ್ತವೆ. ಒಂದು ಸತ್ಯಾನುಭವ, ಇನ್ನೊಂದು ಮಿಥ್ಯಾನುಭವ. ಈ ಸತ್ಯಾನುಭವ ಮಿಥ್ಯಾನುಭವ ಮನುಷ್ಯನಿಗೆ ಆಗಬೇಕು. ಸತ್ಯ ಸತ್ಯೇತಿ ಅನ್ನೋದರ ಅನುಭವ ಆಗಬೇಕು, ಮಿಥ್ಯೇತಿ ಅನ್ನೋದರ ಅನುಭವ ಆಗಬೇಕು. ಜ್ಞಾನಿಗಳಿಗೆ ಸತ್ಯಾನುಭವನೂ ಇರ್ತೈತಿ, ಮಿಥ್ಯಾನುಭವನೂ ಇರ್ತೈತಿ. ಆದ್ರೆ ನಮ್ದು ಹೆಂಗಿರ್ತೈತಿ ಅಂದ್ರೆ ಸತ್ಯ ಮಿಥ್ಯೇತಿ ಅನ್ನೋ ಭಾವ ಇರ್ತೈತಿ, ಮಿಥ್ಯ ಸತ್ಯೇತಿ ಅನ್ನೋ ಭಾವ ಇರ್ತದೆ. ಅವರಿಗೆ ಸತ್ಯ ಸತ್ಯೇತಿ ಅನ್ನೋ ಭಾವ ಇರ್ತದೆ, ಮಿಥ್ಯ ಮಿಥ್ಯೇತಿ ಅನ್ನುವ ಭಾವ ಇರ್ತದೆ. ಸುಳ್ಳನ್ನು ಸುಳ್ಳಂತ ತಿಳ್ಕೊಂತಾರ ಅವರು, ಸತ್ಯವನ್ನ ಸತ್ಯನ ಅಂತ ತಿಳ್ಕೊಂತಾರ. ಮಬ್ಬಗತ್ತಲದೊಳಗೆ ಬಿದ್ದಿರ್ತಕ್ಕಂಥ ಹಗ್ಗ ಹಾವನ್ನು ಭ್ರಾಂತಿ ಮಾಡ್ಕೊಂತೇವೆ, ಅಲ್ಲಿ ಮಿಥ್ಯಾನುಭವ ಆತ್ ನಮದು. ಎದರ ಅನುಭವ ಆತ್ರಿ? ಮಿಥ್ಯಾನುಭವ. ಅದ್ರ ವಿಚಾರವಾಗಿ ಅದು ಎಲ್ಲಿ ಏನೈತೆ, ಅಲ್ಲೇ ಹಗ್ಗದ ಹಗ್ಗ ಐತೆ ಅಂತ ತಿಳ್ಕೊಂಡ್ರೆ ಸತ್ಯಾನುಭವ. ಹಗ್ಗದೊಳಗೆ ಹಾವಿನ ಕಲ್ಪನೆ ಮಾಡ್ಕೊಂಡಿವಿ ಅಂದ್ರೆ ಅದು ಮಿಥ್ಯಾನುಭವ. ಜ್ಞಾನಿ ಏನು ಮಾಡ್ತಾನ ಅಂತಂದ್ರೆ ಈ ಪ್ರಪಂಚದ ವ್ಯವಹಾರ ಏನೈತಲ್ಲ, ಇದು ಭ್ರಾಂತಿಮಯ ಅದ, ಇದು ಕಲ್ಪನಾಮಯ ಅದ. ಹಗ್ಗದಲ್ಲಿ ಹಾವಿನ ಭ್ರಾಂತಿ ಹೆಂಗೆ ಮಾಡ್ಕೊಂಡೇವಲ್ಲ, ಹಂಗೆ ಇದನ್ನು ಭ್ರಾಂತಿ ಮಾಡ್ಕೊಂಡೇವಿ, ಅದಕ್ಕೆ ಅಸ್ತಿತ್ವ ಇಲ್ಲ. ಇಂದ್ರಜಾಲದಂತೆ ಏನಾಗ್ತತಿ? ಇಂದ್ರಜಾಲದಂತೆ ಕಂಡಂಗಾಗಿ ಮಾಯ ಆಗ್ತದ. ಈಗ ನೋಡ್ರಿ, ನಿಜಗುಣಾರ್ಯರು ಹೇಳ್ತಾರ, ತನುವಿನುಳಿದ ಇಂದ್ರಜಾಲಗಳುಂಟೆ ಅಂತ ಹೇಳ್ತಾರ. ಈ ತನುವಿನಕಿತ ಈ ಜಗತ್ತಿನೊಳಗೆ ಇಂದ್ರಜಾಲ ಮಹೇಂದ್ರ ಜಾಲ ಯಾವ್ದಾರ ಐತೆ ಅಂದ್ರೆ ಇಲ್ಲ ಅಂತ. ತನು ನೋಡ್ರಿ, ತನು ಅಂದ್ರೆ ಶರೀರ. ಶರೀರದಷ್ಟು ಮಾಯಾ ಮತ್ತೆ ಯಾವ್ದಾರ ಐತಿ ಈ ಜಗತ್ತಿನೊಳಗೆ? ಈ ಪೃಥ್ವಿ ಒಳಗೆ ನಾವು ಏನೇನು ಕಂಡು ಹಿಡ್ದೇವಲ್ರಿ ಮಿಷಿನ್ಗಳನ್ನ, ಅವು ಚಾಲು ಮಾಡಿದಾಗ ಚಾಲು ಆಕಾವ, ಅವಾಗಿಲ್ಲ? ಚಾಲು ಮಾಡ್ಲಾರ್ದ ಚಾಲು ಆಕಾವನ್ರಿ ಅವ? ಇಲ್ಲ. ಆದ್ರೆ ಈ ನಮ್ಮ ಶರೀರ ಹೆಂಗೈತಿ ಅಂದ್ರೆ ಸ್ವಯಂ ಚಾಲಿತ ಯಂತ್ರ ಐತಿದು. ಇದನ್ನು ನಾವು ನಡೆಸ್ತೇವ್ರಿ, ಇದು ತಂತಾನ ಚಾಲು ಆಗೋದಿಲ್ಲ. ಇದು ಎಲ್ಲ ಕ್ರಿಯೆ ಮಾಡ್ತತಿ ಅಂದ್ರೆ ಒಳಗೆ ಒಂದು ಚೇತನ ಶಕ್ತಿ ಐತಿ. ಆದರೂ ನೋಡ್ರಿ ಎಷ್ಟು ವ್ಯವಸ್ಥಿತ ಪ್ರಕಾರವಾಗಿ ಈ ಶರೀರ ರಚನೆ ಆಗೈತಿ, ಆದರೂ ಸುಳ್ಳೈತಿ. ಎಷ್ಟು ವ್ಯವಸ್ಥೆ ಪ್ರಕಾರ ಕಂಡ್ರೂ ಸಹಿತ ಏನೈತದ? ಸುಳ್ಳದ. ಹಂಗೆ ಪ್ರಪಂಚದ ವ್ಯವಹಾರ ಎಷ್ಟೇ ವ್ಯವಸ್ಥಿತ ಪ್ರಕಾರವಾಗಿ ಕಂಡ್ರೂ ಅದೇನೈತಿ? ಸುಳ್ಳೈತಿ. ಇದು ಖರೇನ ಸುಳ್ಳೈತಿ ಅನ್ನೋದನ್ನ ಯಾರು ಖಾತ್ರಿ ಮಾಡ್ಕೊಂಡಿರ್ತಾರಂದ್ರ ಬ್ರಹ್ಮಜ್ಞಾನಿಗಳು ಖಾತ್ರಿ ಮಾಡ್ಕೊಂಡಿರ್ತಾರೆ. ಮಿಥ್ಯ ಇದ್ದದ್ದು ಮಿಥ್ಯ ಅನ್ನೋ ಖಾತ್ರಿ ಮಾಡ್ಕೊಂಡಿರ್ತಾರ, ಸತ್ಯ ಇದ್ದದ್ದು ಸತ್ಯ ಐತಿ ಅನ್ನೋದ ಖಾತ್ರಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹೇಳ್ತಾರ ನೋಡ್ರಿ, ಎಲ್ಲವೂ ಇಂದ್ರಜಾಲದಂತೆ ಮಾಟದ ವಸ್ತುವೆಂದು ನಿಶ್ಚಯವಾಗಿ ಭೇದ ಒಳಿದ ಯೋಗೀಶ್ವರನು. ಇದೆಲ್ಲ ಸುಳ್ಳೈತಿ ಅಂತ ಮನಸ್ಸಿನಾಗ ಖಾತ್ರಿ ಮಾಡ್ಕೊಂಡು ಅದನ್ನು ತೆಗೆದು ಒಗೆದು ತನ್ನ ಸ್ವರೂಪದಲ್ಲಿ ನೆಲೆ ನಿಂತಿರ್ತಕ್ಕಂಥ ಯೋಗೀಶ್ವರನು ನೋಡ್ರಿ ನಿಜನಿಷ್ಠನಾಗಿ ನಿಜದಲ್ಲಿ ನಿಷ್ಠೆಯನ್ನು ತಾಳಿ. ಎದರಲ್ಲಿ? ನಿಜದಲ್ಲಿ. ನಾವು ಎದರೊಳಗೆ ನಿಷ್ಠೆ ತಾಳೇವಿ? ಮಿಥ್ಯಾದರಲ್ಲಿ ನಿಷ್ಠೆ ತಾಳೇವಿ, ಶರೀರದಲ್ಲಿ ನಿಷ್ಠೆ ತಾಳೇವಿ, ಜಗದ ವ್ಯವಹಾರದಲ್ಲಿ ನಿಷ್ಠೆ ತಾಳಾಕತ್ತೇವಿ. ಜ್ಞಾನಿ ಅದರಲ್ಲಿ ನಿಷ್ಠೆ ತಾಳಿರ್ತಾನ? ನಿಜದ ವಸ್ತುವಿನಲ್ಲಿ,
ಸತ್ಯ ವಸ್ತುವಿನಲ್ಲಿ ಏನು ಮಾಡಿರ್ತಾನೆ, ನಿಷ್ಠೆ ತಾಳಿರ್ತಾನೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಎಲ್ಲವೂ ಇಂದ್ರಜಾಲದಂತೆ ಮಾಟದ ವಸ್ತುವೆಂದು ನಿಶ್ಚಯವಾಗಿ ಭೇದವಳಿದ ಯೋಗೀಶ್ವರನು ನಿಜನಿಷ್ಠನಾಗಿ ಕುಳಿತು ಚಿದಾಭಾಸ ಒಳಿದ ಮೇಲೆ ಧ್ಯಾನಾದಿ ತಪಕ್ರಿಯೆಗಳು ಆತನಿಗೆ ಅನಾವಶ್ಯಕ, ಅವಶ್ಯನ ಇಲ್ಲ ಅಂತ. ಏನು ಅಳದಿಂದ ಚಿದಾಭಾಸ ಒಳಿದ ಮೇಲೆ, ಚಿದಾಭಾಸ ಅಂತ ಅದಕ್ಕಂತಾರ, ನಾ ರಗಡ ಸಲ್ತೆ ಹೇಳೀನಿ. ಚಿತ್ ಅಧಿಕ ಭಾಸ ಚಿದಾಭಾಸ. ಚಿತ್ ಅಂದ್ರೆ ಅರಿವು ರೀ, ಅರಿವಿನ ಮೇಲೆ ಭಾಸ ಯಾವುದಾಗೈತಿ, ಭ್ರಾಂತಿ ಯಾವುದಾಗೈತಿ, ಅದಕ್ಕೇನಂತಾರ್ರಿ, ಚಿದಾಭಾಸ. ಅದಕ್ಕೆ ಜೀವಾತ್ಮ ಅಂತ ಹೇಳ್ತಾರೆ. ನಾ ಮಾಡಾವ ಮತ್ತು ನಾನು ಉಣ್ಣಾವ, ಮಾಡಾವ ಉಣ್ಣಾವ ಅನ್ನೋ ಭಾವ ಯಾವಾಗ ಬಂತಲ್ಲ ಆವಾಗ ಚಿದಾಭಾಸ ಆದಿವಿ, ಅಂದ್ರೆ ಜೀವಾತ್ಮ ಆದಿವಿ. ನಾ ಮಾಡಾವಲ್ಲ ನಾ ಉಣ್ಣಾವಲ್ಲ ಅಂದ್ರೆ ಚಿದಾಭಾಸ ಆಗುದಿಲ್ಲ. ನಾವು ಏನಕ್ಕೆ, ನಾವು ಚಿತ್ತಕ್ಕಿವಿ, ಅರಿವಕ್ಕಿವಿ, ಸಚ್ಚಿದಾನಂದ ಘನ ವಸ್ತು ಆಗ್ತೀವಿ. ಈಗ ನೋಡಿ, ನಾ ಮಾಡಾವಲ್ಲ ನಾ ಉಣ್ಣಾವಲ್ಲ ಅನ್ನೋ ಭಾವ ನಮಗೈತೇನ? ವಿಚಾರ ಮಾಡಿದ್ರೆ ಇದಾಗಿನಿಂದ ಮಲಗುವವರೆಗೆ ನಾ ಮಾಡಾವ ಅನ್ನೋದನ್ನ ಐತಿ. ಮಾಡಾವನ್ನಿಂದ ಯಾವ ಮಾಡ್ತಾನ ಅವ ಉಣ್ಣಾವನ ರೀ. ಮಾಡಾವಂದ್ವಿ, ಅದನ್ನು ಉಣ್ಣಾಕ ನಾವು ತಯಾರಾಗಬೇಕು. ನಾ ಮಾಡಾವ ಅಲ್ಲ ಅಂದ್ರೆ ನಾ ಉಣ್ಣಾಕ ಅದನ್ನ ತಯಾರಾಗ. ನೀವು ಮಾಡಿದ ಕರ್ಮ ನಾ ಉಣ್ತೀನೋ ನೀವು ಉಣ್ತೀರಿ? ನಾ ಮಾಡಿದ್ ನೀವು ಉಣ್ತೀರೋ ನಾ ಉಣ್ತೇನೆ? ನಾ ಮಾಡಿದ ಕರ್ಮ ನಾ ಉಣ್ಣೋದು, ನೀವು ಮಾಡಿದ ಕರ್ಮ ನೀವು ಉಣ್ಣೋದು. ನಾ ಮಾಡಾವ ಅಂದ್ರೆ ನಾ ಉಣ್ಣಲೇಬೇಕು. ನಾ ಉಣ್ಣಾವ ಅಂದ್ರೆ ಮತ್ತೆ ಉಣ್ಬೇಕಾದ್ರೆ ಮಾಡ್ಬೇಕಿಲ್ರಿ. ಉಣ್ತಿ ಯಾಕಂದ್ರೆ ಮಾಡಾಕ, ಮಾಡ್ತಿ ಯಾಕಂದ್ರೆ ಉಣ್ಣಾಕ, ದುಡಿತಿ ಯಾಕಂದ್ರೆ ತಿನ್ನಾಕ, ತಿಂತಿ ಯಾಕಂದ್ರೆ ದುಡಿಯಾಕ. ಹಿಂಗ ನೋಡ್ರಿ, ಮಾಡ್ತಿ ಯಾಕಂದ್ರೆ ಉಣ್ಣಾಕ, ಉಣ್ತಿ ಯಾಕಂದ್ರೆ ಮತ್ತೆ ಮಾಡಾಕ ಶಕ್ತಿ ಬೇಕಲ್ಲ. ಅದಕ್ಕೆ ನ ಕರ್ತ ನ ಭೋಕ್ತ, ನಾ ಮಾಡಾವಲ್ಲ ನಾ ಉಣ್ಣಾವಲ್ಲ ಅಂದ್ರೆ ಚಿದಾಭಾಸ ಸತ್ತ. ನಿಜನಿಷ್ಠನಾಗಿ ತನ್ನ ಸಚ್ಚಿದಾನಂದ ಘನ ವಸ್ತುವಿನಲ್ಲಿ ಭಾವನಿರತನಾಗಿರ್ತಕ್ಕಂಥ ಯೋಗೀಶ್ವರ, ತನ್ನ ಸ್ವರೂಪದಲ್ಲಿ ಮಗ್ನನಾಗಿರ್ತಕ್ಕಂಥ ಯೋಗೀಶ್ವರನಲ್ಲಿ ಕರ್ತೃತ್ವ ಭೋಗುತ್ವ ಭಾವ ಬರುವುದಿಲ್ಲ, ಚಿದಾಭಾಸ ಭಾವ ಉದಯಿಸುವುದಿಲ್ಲ. ಚಿತ್ತಿನ ಭಾವ ಇರ್ತದ. ಚಿತ್ತ ಅಂದ್ರೆ ಅರಿವಿನ ಭಾವದೊಳಗನ ಇರ್ತಾನ ನೋಡ್ರಿ. ಅದನ್ನ ಹೇಳ್ತಾರೆ ಇಲ್ಲಿ, ಚಿದಾಭಾಸ ಒಳಿದ ಮೇಲೆ ಧ್ಯಾನಾದಿ ತಪಕ್ರಿಯೆಗಳು ಅನಾವಶ್ಯಕ. ಧ್ಯಾನ ಎದ್ರದ್ದು ಮಾಡುದ್ರಿ? ಧ್ಯಾನ ಎದ್ರದ್ದು ಮಾಡ್ಬೇಕಾಗೈತಿ? ನಮಗೆ ಬೇಕಾದದ್ದು ಏನಪ್ಪ ಅಂದ್ರೆ ಆನಂದ, ನಮಗೆ ಬೇಕಾದದ್ದು ನೆಮ್ಮದಿ, ನಮಗೆ ಬೇಕಾದದ್ದು ಸುಖ. ಆ ಆನಂದ ನೆಮ್ಮದಿ ಸುಖ, ನಿಜವಾದ ಆನಂದ ನೆಮ್ಮದಿ ಸುಖ ಎದರೊಳಗೈತಿ? ಸಚ್ಚಿದಾನಂದ ವಸ್ತುವಿನೊಳಗೈತಿ. ಆ ಸಚ್ಚಿದಾನಂದ ವಸ್ತುನ ನಾನು ಅನ್ನೋದು ಖಾತ್ರಿ ಮಾಡ್ಕೊಂಡವ, ಅದರಾಗ ನೆಲೆ ನಿಂತಾವ. ಮತ್ತೆ ಅದ್ರ ಧ್ಯಾನ ಮಾಡ್ಬೇಕ್ರಿ. ಈಗ ನಾವೆಲ್ಲ ಫೋಟೋ, ನಿನ್ನೆ ಶಿವರಾತ್ರಿ ಶಿವನ ಧ್ಯಾನ ಮಾಡೋದು. ಯಾರು ಧ್ಯಾನ ಮಾಡೋದ್ರಿ? ಶಿವನ ಧ್ಯಾನ ಮಾಡೋದು. ಶಿವ ಕಣ್ಣು ಮುಚ್ಕೊಂಡು ಕುಂತಿದ್ದು ಫೋಟೋ ತೋರಿಸ್ತಿರ್ತಾರಲ್ರಿ, ಅವ ಯಾರು ಧ್ಯಾನ ಮಾಡ್ತಾನೆ? ನಾವೆಲ್ಲ ಶಿವನ ಧ್ಯಾನ ಮಾಡೋದು. ಅವ ಯಾರು ಧ್ಯಾನ ಮಾಡ್ತಾನ್ರಿ? ಎಲ್ಲರೂ ಅವನ ಧ್ಯಾನನ ಮಾಡಕತ್ತಾರ ಅಂದ್ರೆ ಮತ್ತೆ ಆమె ಯಾರು ಧ್ಯಾನ ಮಾಡ್ತಾನೆ? ಒಳ್ಳೆ ನಮ್ಮ ಧ್ಯಾನ ಮಾಡ್ತಾನವ? ತನ್ನ ಸ್ವರೂಪದ ಧ್ಯಾನ ಮಾಡ್ತಾನಂತ. ನಾವೆಲ್ಲ ಶಿವ ಸ್ವರೂಪರ, ನಾನ ಶಿವ ಅದೇನೆ ಅಂತ ತಿಳ್ಕೊಂಬಿಟ್ರೆ ನಾವು ಧ್ಯಾನ ಮಾಡೋ ಅವಶ್ಯಕತೆ ಸತೆ ಇಲ್ಲ. ಅದ ಧ್ಯಾನ ರೀ. ಯಾರು ಶಿವ ಹೆಂಗೆ ಸುಳ್ಳಕ್ಕಂಡ್ರಿ? ಶಿವ ಅದಾನ, ಶಿವನ ನಾನು ಸಚ್ಚಿದಾನಂದ ಘನವಸ್ತು. ಶಿವ ಅಂದ್ರೆ ಏನ್ರಿ? ಸುಖ. ಆ ಫೋಟೋ ಅಲ್ಲ, ಅದು ಕಲ್ಪನಾ ರೀ. ಆ ಫೋಟೋ ಕಲ್ಪನಾ ಫೋಟೋ ರೀ. ಹಂಗ ಗುರುತಿಗೆ ಮಾಡಿರ್ತಾರೆ ರೀ, ಜನರಿಗೆ ಅಷ್ಟು ಭಕ್ತಿ ಭಾವ ಬರಲಿ ಅಂತ ಆ ಫೋಟೋದ ಚಿತ್ರ ಮಾಡಿರ್ತಾರೆ. ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ಶಿವ ಅಂದ್ರೆ ಸುಖನ. ಗಾಢವಾದ ನಿದ್ರಿ ಒಳಗೆ ನಾವೆಲ್ಲರೂ ಶಿವನಾಗಿರ್ತೇವ್ರಿ. ನಾವೆಲ್ಲ ಏನಾಗಿರ್ತೇವೆ? ಮರೆತು ಶಿವ ಆಗಿರ್ತೇವೆ. ಎದ್ದ ಕೂಡಲೇ
ಈ ಶವ ಆಗಿಬಿಡ್ತೇವೆ ನೋಡ್ರಿ. ಈ ಶರೀರನ ನಾನಂತ ವ್ಯವಹರಿಸಕತ್ತೇವಿ. ಗಾಢ ನಿದ್ರಿ ಒಳಗೆ ಯಾರೇ ದುಃಖಿ ಅದಾರ ಈ ಜಗತ್ತಿನೊಳಗೆ? ನಮ್ಮ ದೇಶದಾಗ ಗಾಢ ನಿದ್ರಿ ಒಳಗೆ ಸುಖಿ ಅದಾರ್ರಿ. ಅಮೇರಿಕಾದನ್ನವ್ರು ಗಾಢ ನಿದ್ರಿ ಒಳಗೆ ದುಃಖಿ ಅದಾರ. ನೀವು ಬೇಕಾದ ದೇಶದ ಜನರನ್ನು ತಗೋರಿ, ಅವ್ರ ನಿದ್ರಿ ಒಳಗೆ ಏನದಾರ? ಸುಖಿ ಅದಾರ. ಯಾವ ಭಾವದೊಳಗೆ ಅದಾರಂತೂ ಸುಖಿ ಅದಾರ? ಆ ಭಗವಂತನ ಭಾವದೊಳಗೆ ಅದಾರಂತೂ ಸುಖಿ ಅದಾರ. ಆದ್ರೆ ನಾವು ಭಗವಂತನ ಭಾವದೊಳಗೆ ಹೆಂಗೆ ಉಳಿದ್ವಿ? ನಿದ್ರಿ ಒಳಗೆ ಮರತ ಭಗವದ್ ಭಾವದೊಳಗೆ ಉಳಿದ್ವಿ. ನಾನ ಭಗವಂತ ಅದೇನೆಂತ ಉಳಿಲಿಲ್ಲ. ನೈಸರ್ಗಿಕವಾಗಿ ಈ ಜಗತ್ತು ಈ ದೇಹದ ಭಾವವನ್ನು ಬಿಟ್ಟಿವ್ರಿ. ಯಾಕ? ದಣಿವಾಗಿತ್ತು. ಈ ಪ್ರಪಂಚದ ವ್ಯವಹಾರ ಮಾಡಿ 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 ಏನಾಗಿತ್ರಿ? ದಣಿವಾಗಿತ್ತು. ತಂದೆಗೆ ಮಾಡಿ 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 ಏನಕತ್ ಕಡಿ ಕಟ್ ಸಂಜೆ ಮುಂದೆ ಹಾಸಿಗೆ ಹಾಸಿ ಯಾವಾಗ ಮಕ್ಕೊಂಡು ಅನ್ನೋಂಗಾಕತಿಲ್ರಿ. ಮೈ ಹಗರಕತ್ತ ಹಾಸಿಗೆ ಕುಂತಾಗ ಸಂಜೆ ಮುಂದೆ ಕೆಲಸ ಗಿಲ್ಸ ತಂದೆ ಮಾಡಿ ಹೂವು 50 ಶಿಸ್ತು ಬಾಂಡೆ ಬೆಳಗ್ಗೆ ಒಗ್ಯಾನ ಒಗದ ಶಾಂತಿ ಮಾಡಿ ಎಲ್ಲ ಮಾಡಿ ಮೈ ಹಗುರಾತ್ ನೋಡಂದವ್ರು ಯಾರು ರಾತ್ರಿ ಜಗತ್ನ್ಯಾಗ? ಮೈ ವಾಜ್ಯ ಆತು, ದಣಿವಾತು ಅಂದವ್ರು ಅದಾರ. ದಣಿವಾಗಿ ನಿದ್ರಿಗೆ ಹೊಕ್ಕಿವೋ, ದಣಿವು ಆಗ್ಲಿಲ್ಲ ನಿದ್ರಿಗೆ ಹೊಕ್ಕಿವ್ರಿ. ದಣಿವು ಆತಂತ ಇದನ್ನು ಬಿಡ್ತೇವೆ, ದಣಿವು ಆಗಲಿಲ್ಲ ಬಿಡು ಮಕ್ಕಳಲ್ಲ ನಾವು ಹಂಗೆ ಮಾಡ್ಕೋತ ಇರ್ತೀವಿ. ಮಾನಸಿಕ ಶಾರೀರಿಕ ಬೇಸರ ಇದು ಶಾರೀರಿಕ ದಣಿವು, ಮಾನಸಿಕ ಬೇಸರ. ಮನಸ್ಸಿಗೆ ಬೇಸರ ಆತ, ಶರೀರಕ್ಕೆ ದಣಿವಾತ. ಕೈಕಾಲು ಹರಿಯಾಕತ್ತಾವಿಲ್ರಿ ಹಂಗೆ ಕೆಲಸ ಮಾಡಿ ಮಾಡಿ ಮಾಡಿ. ಅವಾಗ ಮರೆತು ನಾವೇನಾಗಿ ಬಿಡ್ತೀವಿ ಅಂದ್ರೆ ಈ ದೇಹದ ಭಾವ ಜಗದ ಭಾವವನ್ನು ಮರೆತು ಬಿಡ್ತೀವಿ. ಭಾಳ ದಣಿವಾಗಿತ್ತಂದ್ರೆ ಪ್ರವಚನ ಕೇಳ್ಕೋತ ನಿದ್ದೆ ಹೋಗತಿ ಮುಸ್ತಕ್. ಏನು ಮರಿತೀರಿ? ಯಾವ ಹೇಳಾಕ್ ಕುಂತಾನ ಅನ್ನೋದು ಮರಿತೀರಿ ನೋಡ್ರಿ. ಬುಡಕ್ಕೆ ಹಾಸಿಗೆ ಹಾಸಿದ ಹಾಸಿಗೆ ಮರಿತೀರಿ. ನಾ ಆಶ್ರಮದ ಪ್ರವಚನ ಕೇಳಾಕತ್ತೇನೆ ಅನ್ನೋದು ಮರಿತೀರಿ. ನೀವು ಹೇಳ್ಯಾರಿ ಹೇಳ್ರಿ, ಬಿಟ್ಕೊಂಡರೆ ಬಿಟ್ಕೋರಿ ಅನ್ನೋದು ಎಲ್ಲ ಮರೆತು ಬಿಡ್ತತ್ರಿ. ನಿದ್ದೆ ಬಂದ್ರೆ ಜಗತ್ತು ದೇಹ ಮರಿತೇವ್ರಿ. ಮತ್ತು ಆ ಭಗವಂತನ ಅನುಸಂಧಾನ ಮಾಡಾಕತ್ರ ಇದ್ರ ನೆನಪಿರ್ತತ್ರಿ, ಇರುವುದನ ಇಲ್ಲ. ಮರೆತದ್ದು ಮರಿವಿರು ತನಕ ಇರ್ತತಿ, ಅರ್ತದ್ದು ಕಾಯಲ್ ಇರ್ತದೆ. ನಮಗೆ ನಿದ್ಯಾಗ ಆರಾಮ ಬಯಸಲಿಲ್ಲ ಅಂದ್ರೂ ಸಿಗ್ತತ್ರಿ. ನಮಗೆ ಆರಾಮ ಯಾವಾಗ ಬೇಕಾಗೈತಿ? ಯಾವಾಗ ಬೇಕಾಗೈತಿ? ಎಚ್ಚರಿಕೆ ಒಳಗೆ ಬೇಕಾಗೈತಿ ಆರಾಮ. ಅಂದ್ರೆ ಎಚ್ಚರಿಕೆ ಒಳಗೆ ನಾವು ಆರಾಮ ಹೊಂದಬೇಕಾದ್ರೆ ನಿದ್ರೆಯಾಗ ಹೆಂಗೆ ಆರಾಮ ಇದ್ವಿ ಅನ್ನೋದು ತಿಳ್ಕೊಬೇಕು. ನಿದ್ದೆಯಾಗ ಶಿವನ ಭಾವದೊಳಗೆ ಇದ್ವಿ ಅಂತ ಆರಾಮಿದ್ವಿ, ಆತ್ಮಭಾವದೊಳಗೆ ಇದ್ವಿ ಮರೆತಂತ ಆರಾಮಿದ್ವಿ. ಹಂಗಾರೆ ಎಚ್ಚರಿಕೆ ಒಳಗೆ ಆತ್ಮಭಾವದೊಳಗೆ ಇರಬೇಕಾದ್ರೆ ಏನು ಮಾಡಬೇಕು? ಆತ್ಮನ ನೆನಪನ್ನು ಮಾಡಬೇಕು, ಸ್ವರೂಪದ ನೆನಪನ್ನು ಮಾಡ್ತಾ ಇರಬೇಕು. ದೇಹದ ನೆನಪು ಮಾಡೋದು ಬಿಡಬೇಕು, ಜಗದ ವ್ಯವಹಾರದ ನೆನಪು ಮಾಡೋದು ಬಿಡಬೇಕು. ಕೆಲಸ ಮಾಡ್ತಿರಬೇಕು, ನಮ್ಮ ಸ್ವರೂಪದ ಧ್ಯಾನದೊಳಗೆ ಇರಬೇಕು. ಹರೇ ಹುಡುಗಗೆ ಮದುವೆ ಮಾಡಿರ್ತಾರ್ರಿ, ಮದುವೆ ಮಾಡಿರ್ತಾರ. ಅದು ಏನೋ ಇವು ಬಂದಿರ್ತದಂತ, ಅದು ಏನ್ರಿ ಅತ್ತಿ ಸೊಸಿಯರ್ ಆಷಾಢನ್ರಿ ಅದು. ಆಷಾಢ ಮಾಸ. ಆಷಾಢ ಮಾಸದೊಳಗೆ ಅತ್ತಿ ಸೊಸಿಯರ್ ಕೂಡಬಾರ್ದು ಅಂತ ಬಂದಿರ್ತತ್ರಿ ಅದು. ಆಗ ಮದುವೆಗೇನ್ರಿ ಇವ್ರು ಎಬ್ಬಿಸಿಬಿಟ್ರು. ಏನಂತ? ಆಷಾಢ ಮಾಸ ಇತ್ತಮ್ಮ, ಅಕ್ಕಿನ ಆಚಾರ ಕೊಡಿರಬಾರ್ದು, ಕಳ್ಸುಂತ ಅವ್ರ ಮನೆ. ಆಕೆ ಹೋದಳ್ರಿ. ಅವ ಸುಮ್ಮ ಇಲ್ಲಿ ಊರಾಗಿರ್ತಾನ, ಅವನ ಶರೀರ ಅಷ್ಟೇ ಇಲ್ಲಿರ್ತತಿ, ಅವನ ಮನಸ್ಸು ಎಲ್ಲಿರ್ತತಿ? ಹೆಂಡತಿ ಊರಾಗಿರ್ತತಿ. ಅಕಸ್ಮಾತ್ ಕೈಯಾಗ ಮೊಬೈಲ್ ಇತ್ತು, ಫೋನ್ ಹಚ್ಚಿ ಹಚ್ತಾನ. ಫೋನ್ ಇರಲಿಲ್ಲ ಅಂದ್ರೆ ಯಾರ್ದಾರ ಇಸ್ಕೊಂಡು ಹಚ್ತಾನ. ಸಣ್ಣ ಫೋನ್ ಇತ್ತ ದೊಡ್ಡ ಫೋನ್ ಇಸ್ಕೊಂಡು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾನೆ. ಅಂದ್ರೆ ಇಲ್ಲದಾನ ಚಿತ್ತ ಎಲ್ಲೈತಿ? ಇಲ್ಲಿದ್ದಂಗೋ ಅವನ ಅಲ್ಲಿದ್ದಂಗ್ರಿ. ಹಂಗೆ ಪ್ರಪಂಚದ ವ್ಯವಹಾರ ನಾವು ಮಾಡ್ತಿದ್ರು ಪ್ರೇಮ ಆತ್ಮನಲ್ಲಿ ಇತ್ತು ಅಂತಂದ್ರ ನೋಡ್ರಿ, ಹೆಂಡತಿ ಮ್ಯಾಗ ಪ್ರೇಮ ಐತಿ, ಊರಾಗ ಅದಾನ, ಹೆಂಡತಿ ಊರಿಗೂಡಿ. ಹಂಗ ಈ ಪ್ರಪಂಚದ ವ್ಯವಹಾರ ನೋಡ್ರಿ, ಮನಿ ವ್ಯವಹಾರ ಎಲ್ಲ ಮಾಡಕತ್ತಾನ, ಲಕ್ಷ್ಯ ಹೆಂಡತಿ ಕಡೆ ಇಟ್ಟಾನ. ಹಂಗ ಇಲ್ಲಿ ಎಲ್ಲ ಮಾಡ್ತಾ ಇರೋದು ಲಕ್ಷ್ಯ ಪ್ರೇಮ ಎಲ್ಲಿ ಇಡಬೇಕ್ರಿ? ಆತ್ಮನ ಕಡೆ. ಆತ್ಮನ ಕಡೆ ಇಟ್ಟು ಪ್ರಪಂಚ ಮಾಡಾಕತ್ರ ಇದ್ರದ್ದು ನೆನಪ ಆಗೋದಿಲ್ಲ. ಆತ್ಮ ಆನಂದ ರೂಪ, ಆತ್ಮ
ಸುಖರೂಪ. ಅದು ಮನಸ್ಸಿಗೆ ಖಾತ್ರಿ ಆಗ್ಬೇಕ್ರಿ. ಮೊದಲ ಏನು ಆನಂದ ರೂಪ ಅನ್ನೋದು ಖಾತ್ರಿ ಆಗ್ಬೇಕು, ಆತ್ಮ ಆನಂದ ರೂಪದ ಅನ್ನೋದು ಖಾತ್ರಿ ಆಗ್ಬೇಕ್ರಿ. ಎಷ್ಟು ಖಾತ್ರಿ ಆಗ್ಬೇಕು? ಒಂದು 10%ನೇ, 20%ನೇ, 100ಕ್ಕೆ 100% ಆನಂದ ನನ್ನೊಳಗೆ ಐತಿ, ನನ್ನ ಬಿಟ್ಟು ಅನ್ಯ ಪದಾರ್ಥದೊಳಗಿಲ್ಲ. ಆ ಪದಾರ್ಥಗಳಿರ್ತಕ್ಕಂಥ ವಿಷಯ ವ್ಯವಹಾರ ಎದಕ್ಕಂದ್ರೆ ಶರೀರ ಚರಿತಾರ್ಥಕ್ಕಷ್ಟ ನನಗೆ ಬೇಕಾದ ಆನಂದ ನನ್ನ ಸ್ವರೂಪದೊಳಗೆ ಐತಿ ಅನ್ನೋದು 100ಕ್ಕೆ 100% ಖಾತ್ರಿ ಆತಂದ್ರಿ ಅವ ಪ್ರಪಂಚದ ವ್ಯವಹಾರ ಮಾಡ್ತಿದ್ರೂ ಸಹಿತ ಅವನ ಮನಸ್ಸು ಆ ಪ್ರಪಂಚದ ವ್ಯವಹಾರದೊಳಗೆ ತೊಡಗೋದಿಲ್ಲ. ಆ ಆನಂದದ ಭಾವದೊಳಗೆ ರಮಮಾನ ಆಗಿರ್ತದ. ಆ ಆನಂದದ ಭಾವದೊಳಗಿದ್ದ ಈ ಪ್ರಪಂಚದ ವ್ಯವಹಾರ ಮಾಡ್ತಾ ಇರ್ತಾನ. ಹೆಂಡತಿ ನೆನಪಿನೊಳಗೆ ಎದ್ದು ಮನಿಯೊಳಗೆ ದಂಧೆಗೆ ಹೆಂಗೆ ಮಾಡ್ತಿರ್ತಾನದ ಹೊಸ್ತಾಗಿ ಆಗ ಮದುವೆ ಆದ ಹುಡುಗ ಹಂಗೆ ನೋಡ್ರಿ. ನೋಡಿ ಸಿದ್ಧಾರೂಢರು 6ರಿಂದ 7ನೇ ವಯಸ್ಸಿಗೆ ಗುರುಗಳನ್ನು ಹುಡುಕೊಂತ ಹೋಗ್ತಾರ್ರಿ. ಅವರು ಗಜದಂಡ ಸ್ವಾಮಿಗಳಂತೆ ಸೇವಾ ಮಾಡ್ತಾರ. ಎಷ್ಟು ವರ್ಷ ಅಂದ್ರೆ 12 ವರ್ಷ ರೀ. ಪ್ರವಚನ ಹೇಳು ಅಲ್ಲಿ ಕುಂದಿರ್ತಿದ್ದಿಲ್ಲ ಅಂತ ಸಿದ್ಧಾರೂಢರು ಅಲ್ಲಿ ದೂರತ ಕುಂತು ಪ್ರವಚನ ಹೇಳ್ತಿದ್ರಂತ ಗಜದಂಡ ಸ್ವಾಮಿಗಳು. ಅವ್ರಂತೆ ಅನೇಕ ಶಿಷ್ಯರು ಕುಂದಿರ್ತಿದ್ರಂತ. ಇತ್ತಾಗ ದೂರತ ಒಂದು ಮೂಲ್ಯಾಗ ಆ ಕೊಟ್ಟಿಗೆ ಒಳಗ ಕುದುರೆ ಕಟ್ತಿದ್ರಂತ. ಆ ಕುದುರೆ ಚಾಕ್ರಿ ಮಾಡೋದ್ರಿ ಯಾರು? ಸಿದ್ಧಾರೂಢರು. ಕುದುರೆ ಲದ್ದಿ ಬಳಿದು, ಕುದುರೆ ಮೈ ತೊಳೆದು, ಅದಕ್ಕೆ ಮೇವು ಹಾಕೋದು, ನೀರು ಕುಡಿಸೋದು, ಮತ್ತು ಕಜಾಯ ತಗೊಂಬರೋದ್ರಿ ಗುರುಗಳಿಗೆ, ಮತ್ತು ಅವ್ರ ಅರಿವಿ ಒಗಿದು, ಅವ್ರ ಕಾಲು ಹೊತ್ತದು, ಅವ್ರ ಸೇವಾ ಮಾಡೋದ್ರಿ. 12 ವರ್ಷ ರಿಂಗರಿ. ಅಲ್ಲಿ ದೂರ ಕುಂದಿರ್ತಿದ್ರಿ ಸಿದ್ಧಾರೂಢರು. ಗಜದಂಡ ಸ್ವಾಮಿಗಳು ಏನು ಹೇಳ್ಯಾರ ಒಟ್ಟು ಮನಸ್ಸಿನ್ಯಾಗ ಮನನ ಮಾಡ್ಕೊಂಡಿದ್ರಂತವ್ರು. ಹೇಳಿದ್ ಕೇಳಿ ತಿಳ್ಕೊಂಡಿದ್ರಂತ. ಇವು ಮುಂದೆ ಕುಂದಿರ್ತಿದ್ದು ಅಂತೀವೋ ಗಜದಂಡ ಸ್ವಾಮಿಗಳು ಮುಂದೆ ಪ್ರವಚನ ಕೇಳ್ಕೊಂತ ಎಷ್ಟೋ ವಿದ್ಯಾರ್ಥಿಗಳು ಹಣಿ ಹಚ್ಚಿ ಹೇಳ್ತಿದ್ರಂತವ್. ಏನು ಹೇಳ್ಯಾರ ಗುರುಗಳು ಅನ್ನೋದು ಅವಕ್ಕೆ ನೆನಪಿರ್ತಿದ್ದಿಲ್ಲ. ಏನು ಹೇಳ್ಯಾರ ಅನ್ನೋದು ಅಲ್ಲಿ ದೂರತ ಕುದುರೆ ಲದ್ದಿ ಬಳಕೊಂತ ಏನು ಯಾರು ಸಿದ್ಧಾರೂಢ ಕುಂತಿದ್ದಲ್ಲ ಅವ್ರಿಗೆ ತಿಳಿತದ. ಸುಭಾಷ್ ಶಾಸ್ತ್ರಿಗಳು ಬಂದಾಗ ಪ್ರಶ್ನೆ ಕೇಳಿದಾಗ ಇವ್ರು ಯಾರು ಹೇಳಲಿಲ್ಲ. ಬಡ 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 ಸಿದ್ಧಾರೂಢರು ಹೇಳಿಬಿಡ್ತಾರ. ಬಾರೋ ಸಿದ್ಧ ಅಂತ ಕರೆದಾಗ ಕಣ್ಣಾಗ ದಳ ದಳ ನೀರು ಬಿಡ್ತಾವ್ರಿ ಸಿದ್ಧಾರೂಢರಿಗೆ ಗುರುಗಳು ಕರೆದಾಗ. ಆವಾಗ ಅಪ್ಪುಗೊಂಡ್ರಲ್ಲ ನನ್ನ ಗುರುಗಳು ಅಂತ ಪರೀಕ್ಷೆ ಮಾಡಿದ್ರಿ ಅವರು. 12 ವರ್ಷ ಪರೀಕ್ಷೆ ಮಾಡಿದ್ರು. ಆ ಪರೀಕ್ಷೆದಾಗ ಏನಾದ್ರು ಅಂದ್ರೆ ಸಿದ್ಧಾರೂಢರು ಪಾಸ್ ಆದ್ರು ಅಂತ. ತನುವನ್ನು ಗುರುವಿಗೆ ಅರ್ಪಿಸಿದ್ರು, ಮನವನ್ನು ಗುರುವಿಗೆ ಅರ್ಪಿಸಿದ್ರು, ಧನವನ್ನು ಸರ್ವಸ್ವವನ್ನು ಗುರುವಿಗೆ ಅರ್ಪಿಸಿಬಿಟ್ರು. ನಾನು ಅನ್ನೋದು ಉಳಿದಿಲ್ಲ, ನಂದು ಅನ್ನೋದು ಉಳಿಲಿಲ್ಲ, ಏನೂ ಉಳಿಲಿಲ್ಲ. ಅವ್ರ ತತ್ವಗಳನ್ನು ಕೇಳ್ತಾ ಕೇಳ್ತಾ ಮಗ್ನಾತ್. ನಾ ಏನು ಮಾಡಾಕತ್ತೀನಿ ಅನ್ನೋದು ಮರೆತರು. ನಾ ಕುದುರೆ ಚಾಕ್ರಿ ಮಾಡವಲ್ಲ, ದೇಹ ನಾನಲ್ಲ, ನಾ ಇಲ್ಲಿ ಏನೋ ಸೇವೆ ಮಾಡಾಕದೇನಂತಲ್ಲ, ನಾ ಗುರುಬೋಧ ಕೇಳಾಕತ್ತೀನಿ. ಏನು ಹೇಳಾಕತ್ತಾರ ಗುರುಗಳು? ನೀನೇ ಸಚ್ಚಿದಾನಂದ ಘನ ವಸ್ತು ಅದಿ ಅನ್ನೋದನ್ನು ಹೇಳಾಕತ್ತಾರ. ಅದ್ರೊಳಗಡೆ ನಿಂತು ಬಿಟ್ರು ಸಿದ್ಧಾರೂಢರು. ಎಲ್ಲ ಕೆಲಸ ಮಾಡ್ತಿದ್ದಿಲ್ಲ ನವ್ರು, ಗುರುಗಳು ಹೇಳಿದ್ದ ಮಾಡ್ತಿದ್ರು. ಅಲ್ಲಿತ್ತ ಲಕ್ಷ್ಯ ಅವ್ರದ, ಅವರು ಬೋಧದ ಕಡೆ ಇತ್ತು. ಹಂಗೆ ನಾವು ಪ್ರಪಂಚದೊಳಗಿದ್ದು ಪ್ರಪಂಚದ ವ್ಯವಹಾರ ಮಾಡ್ಕೋತ ಆತ್ಮರತರಾಗಿದ್ವಿ ಅಂತಂದ್ರ, ಸ್ವರೂಪದ ಧ್ಯಾನ ಮಾಡ್ಕೋತ ಇದ್ವಿ ಅಂತಂದ್ರ ಮಿಥ್ಯ ಭಾವ ಸತ್ತು ಹೋಗಿಬಿಡ್ತದ್ರಿ. ಸತ್ಯ ಭಾವ ಅಂತರಂಗದೊಳಗೆ ಏನಕತಿ ನೆಲೆಯಾಗಿ ನಿಲ್ತದ. ಇದಕ್ಕೆ ತಪಸ್ಸು ಅಂತಾರ್ರಿ. ಇದನ್ನು ನೀ ನೆಲೆ ನಿಲ್ಲಿಸಿಕೊಂಡಿಂದ ನೀ ಧ್ಯಾನ ಮಾಡಿದ್ರು ಅಷ್ಟ, ಜಪತಪಾದಿಗಳನ್ನು ಮಾಡಿದ್ರು ಅಷ್ಟ, ಅದರ ಅವಶ್ಯಕತೆನೇ ಇಲ್ಲ. ಅರುತಾನೆಂದುವಿ ಚಾರಿಸೋ ವಿಷಮ ಸಂಸಾರವಿದನು ಕನ ಚಂದರಿ. ನೀ ಯಾರು ಅನ್ನೋದನ್ನು ವಿಚಾರ ಮಾಡಿದಿ ಅಂದ್ರ ಅದು ಮಿಥ್ಯನೇ ಇದ್ದು ಬಿಡ್ತದೆ. ಸತ್ಯದಲ್ಲಿ ನೆಲೆ ನಿಲ್ಲುವುದನ್ನು ನೀನು ಕಲ್ತು ಬಿಟ್ಟಿ ಅಂತಂದ್ರ ಅದಕ್ಕೆ ನೀ ಮಿಥ್ಯ ಅಂದರೆ ಅನ್ನು ಏನಂದ್ರು ಅದು ಸತ್ಯವಾಗಿ ಉಳಿಯುವುದಿಲ್ಲ. ಇದನ್ನು ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾರ. ಜ್ಞಾನಿ ಅದಾವ ಹಿಂಗಿರ್ತಾನ ನೋಡ್ರಿ. 2:30 ನೋಡ್ರಿ, ಎಲ್ಲವೂ ಇಂದ್ರಜಾಲದಂತೆ ಮಾಟದ ವಸ್ತುವೆಂದೇ ನಿಶ್ಚಯವಾಗಿ ಭೇದ ಒಳಿದ ಯೋಗೀಶ್ವರನು. ಇದೆಲ್ಲ ಸುಳ್ಳು ಐತೆ ಅಂತ ತಿಳ್ಕೊಂಡು ಮನಸ್ಸಿನಾಗ ಖಾತ್ರಿ ಮಾಡಿಕೊಂಡಿರ್ತಕ್ಕಂಥ ಯೋಗೀಶ್ವರ ನೋಡ್ರಿ, ನಿಜನಿಷ್ಠನಾಗಿ ಯಾವುದೂ ತನ್ನ ಸ್ವರೂಪದಲ್ಲಿ ನಿಷ್ಠೆಯನ್ನು ತಾಳಿ ನೋಡ್ರಿ, ನಿಜನಿಷ್ಠನಾಗಿ ಕುಳಿತು ಚಿದಾಭಾಸ ಒಳಿದ ಮೇಲೆ ನಾ ಮಾಡಾವ ನಾ ಉಣ್ಣಾವ ಅನ್ನೋದನ್ನು ಅಳಿದ ಮೇಲೆ
ಧ್ಯಾನಾದಿ ತಪಕ್ರಿಯೆಗಳು ಅನಾವಶ್ಯಕ. ಧ್ಯಾನ ಮಾಡಿದ್ರು ಅಷ್ಟಾವ, ಬಿಟ್ರು ಅಷ್ಟ. ಮುಂದೆ ಹೇಳ್ತಾರ ನೋಡ್ರಿ, ಜ್ಞಾನಿಯು ತನು ಅಂತಃಕರಣಗಳ ಧರ್ಮಗಳು ಅವುಗಳಲ್ಲಿವೆ, ತಾನು ಚಿದಾನಂದ ನಿತ್ಯ ಪರಿಪೂರ್ಣನೆಂದು ತಿಳಿದು ಸುಮ್ಮನಿರುವನು. ಅದಕ್ಕೆ ಹೇಳ್ತಾರ ಸರ್ವಜ್ಞ ಮಹಾಕವಿ, ಬೊಮ್ಮವನು ಅರಿತಿಹರೆ ಸುಮ್ಮನಿದ್ದಿರಬೇಕು. ಬೊಮ್ಮವನು ಅರಿದು ಉಸುರಿದರೆ ಕಳ ಹೋಗಿ ಕೆಮ್ಮಿಸತ್ತಂತೆ ಸರ್ವಜ್ಞ. ತುಡುಗು ಮಾಡಾಕ್ ಹೋಗಿರ್ತಾರಲ್ರಿ, ಸಪ್ಪಳ ಆಗಲ್ದಂಗೆ ತುಡುಗು ಮಾಡ್ತಾರೋ, ಗಂಟಿ ತಗೊಂಡು ಹೋಗಿರ್ತಾರ, ಬಡದ 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 ಅಷ್ಟ್ರನ್ನು ಎಬ್ಬಿಸಿ ನಾ ತುಡುಗು ಮಾಡಾಕ್ ಬಂದೇನ್ರು ಅಂತ ಹೇಳ್ತಾರೋ. ತುಡುಗು ಮಾಡಾಕ್ ಹೋದಾಗ ಹೆಂಗೆ ತುಡುಗು ಮಾಡ್ತಾನೆ, ಯಾರಿಗೂ ಗೊತ್ತಾಗಲ್ಲಂಗೆ ಮಾಡ್ತಾನಿಲ್ಲ. ಮತ್ತೆ ಅಲ್ಲಿ ತುಡುಗು ಮಾಡಾಕ್ ಹೋಗಿ ಸುಭಾಷ್ ಅಣ್ಣಾರ್ ಬಂದಿಲ್ಲಲ್ಲ. ಹಂಗೆ ಕೆಮ್ಮಿದ್ದವ್ರು ತುಡುಗು ಮಾಡಾಕ್ ಹೋದ್ರೆ ಏನಾಕತಿ? ಮುಗಿದು ಅವನು ಹಿಡಿತಾರ, ಗಂಟು ಹಿಡಿತಾರ. ನೋಡಿ, ಕಳ ಹೋಗಿ ಕೆಮ್ಮಿ ಸತ್ತಂತೆ ಸರ್ವಜ್ಞ. ತುಡುಗು ಮಾಡಾಕ್ ಹೋಗಿ ಕೆಮ್ಮಿ ಬಡಿಸ್ಕೊಂಡು ಸತ್ತಂಗಂತ. ಬೊಮ್ಮವನು ಅರಿತಿಹರೆ ಸುಮ್ಮನಿದ್ದಿರಬೇಕು. ಆ ಬ್ರಹ್ಮನ ನಾನು ಅರ್ತೇನಿ ತಿಳಿದೇನಿ ಅಂತ ಹೇಳಾಕ್ ಹೊಂಟೆ ಅಂದ್ರ ತುಡುಗು ಹೋಗಿ ಕೆಮ್ಮಿ ಬಡಿಸ್ಕೊಂಡು ಸತ್ತಂಗ್ರಿ. ಅಂದ್ರೆ ಸುಳ್ಳ ಅಂತ, ಅವಾಗ ಆಗೇ ಇಲ್ಲ ಅಂತ. ಬ್ರಹ್ಮ ನಾ ಅರ್ತೇನೆ ಅಂತ ಹೇಳೋದಲ್ಲ, ಇರೋದು. ನಿದ್ದೆ ಹೆಚ್ಚಿದಾಗ ಹೇಳಕ್ ಬರುತ್ತನ್ರಿ, ನಿದ್ದೆ ನನಗೆ ಹೊಚ್ಚೈತೆ ಅಂತ. ಎದ್ದಾಗ ನಿದ್ದೆ ಎತ್ತೈತೆ ಅಂತ ಹೇಳಕ್ ಬರೋದಿಲ್ಲ, ನಿದ್ದ್ಯಾಗ ನಿದ್ದೆ ಎತ್ತೈತೆ ಅಂತ ಹೇಳಕ್ ಬರೋದಿಲ್ಲ, ಎದ್ದಿಂದ ಹೇಳಕ್ ಬರೋದಿಲ್ಲ. ಎದ್ದಿಂದ ಹೇಳಾಕತ್ತಿ ಅಂದ್ರೆ ನಿದ್ದ್ಯಾಗ ಹೇಳಾಕತ್ತೆ ಇಲ್ಲಿ, ಎದ್ದಿಂದ ಹೇಳಾಕತ್ತಿ ನಿದ್ದೆ ಎತ್ತೈತೆ ಅಂತ ಯಾರು ನಂಬ್ತಾರ್ರಿ? ನಾ ಈಗ ಹೇಳ್ತೀನಿ, ಗೌರವಕರನ ನಿದ್ದೆ ಎತ್ತೈತೆ ನೋಡಂತೀನಿ, ಹಿಂಗ ಅನ್ಕೊಂತ ಹೋಗೋದಳ್ಳಿ ಅಂತೀರಿ ನೀವು. ಯಾಕೆ ಎದ್ದ ಕುಂತೇಟ್ರಿ ನಿದ್ದೆ ಎತ್ತೈತೆ ಅಂತ ಹೇಳ್ತೀನಿ. ಹಂಗ್ರಿ ಬ್ರಹ್ಮಜ್ಞಾನ ಆಗೈತಿ ಅಂತಂದ್ರೆ ಹೇಳಕ್ ಹೋಗುದಿಲ್ಲವ. ಆನಂದದೊಳಗನ ಏನು ಮಾಡಿಬಿಡ್ತಾನ್ರಿ, ಇದ್ದು ಬಿಡ್ತಾನೆ. ಯಾರೋ ಬಂದು ಅಂದ್ರು, ಇದು ನಮ್ಮ ಗುರುಗಳು ಆತ್ಮಾನಂದಜ್ಜ ಅವ್ರಿಗೆ, ನೀವು ಆ ಸ್ಥಿತಿ ಹೊಂದಿರೇನ್ರಿ ಅಂತ ಕೇಳಿದ್ರಂತ. ನಾ ಹೊಂದಿಲ್ಲ, ನಮ್ಮ ಅಪ್ಪವ್ರು ಹೊಂದಿದ್ರು ನೋಡಿದ್ನಿ ನಾನು ಶಿವಾನಂದಜ್ಜ ಅವ್ರಿಗೆ. ಅಂದ್ರೆ ನಾ ಹೊಂದೇನೆ ಅಂತ ಹೇಳೋದಿಲ್ಲ. ಬೊಮ್ಮವನು ಅರಿತಿಹರೆ ಸುಮ್ಮನಿದ್ದಿರಬೇಕು. ಸುಮ್ಮಿರುವುದನ್ನ ಸುಮ್ಮನಿರಾಕ ಏನು ಮಾಡ್ಬೇಕ್ರಿ? ಸುಮ್ಮನಿರಾಕ ಸುಮ್ಮಿರುವುದನ್ನ ಮಾಡ್ಬೇಕು. ಮತ್ತೇನಾರೇ ಮಾಡಿದ್ರೆ ಸುಮ್ಮನಿರೋದು ಹೆಂಗೆ ಆಕತ್ರಿ? ನಿದ್ದೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಬಾಂಡೆ ಬೆಳಬೇಕು. ನಿದ್ದೆ ಹತ್ತತಿ. ವೈಜ್ಞಾನಿಕ ನಿದ್ದೆ ಹತ್ತತಾನೆ. ನಿದ್ದೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಎಷ್ಟೋ ಮಂದಿ ಹೇಳ್ತಾರೆ ಹಾಸಿಗೆ ಹಾಸ್ಬೇಕು. ಹಾಸಿಗೆ ಹಾಸಿ ನಿದ್ದೆ ಮಾಡ್ಬೇಡ. ನಿದ್ದೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ನಿದ್ದಿನ ಮಾಡ್ಬೇಕು, ಎಲ್ಲ ಬಿಟ್ಟು ಮಕ್ಕೋಬೇಕು. ಹಂಗೆ ಆನಂದವನ್ನು ಹೊಂದಬೇಕಾದ್ರೆ, ಬ್ರಹ್ಮನನ್ನು ತಿಳಿಬೇಕಾದ್ರೆ ಸುಮ್ಮನಿರುವುದನ್ನ ಅಭ್ಯಾಸ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, ಜ್ಞಾನಿಯು ತನು ಅಂತಃಕರಣ ಧರ್ಮಗಳು ಅವುಗಳಲ್ಲಿವೆ, ತಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನೆಂದು ತಿಳಿದು ಸುಮ್ಮನಿರುವ. ತುಂಬಿದ ಕೊಡ ತಿಳ್ಕೋದಿಲ್ಲ ಅಂತ ಗೊತ್ತನ್ರಿ. ಈ ಖಾಲಿ ಕೊಡ ಡಗಡ ಡುಬ್ ಡುಬ್ ಡುಬ್ಬು, ಖಾಲಿ ಕೊಡ ಕಾಲು ಬಡಿತಂದ್ರೆ ಏನಾಗತ್ತೀರಿ? ಸಪ್ಪಳ ಮಾಡ್ತತಿಲ್ಲ. ಅರಗೊಡ ಅದು ಸಪ್ಪಳ, ಖಾಲಿ ಕೊಡನು ಸಪ್ಪಳ ಮಾಡ್ತತಿ, ಅರಗೊಡನು ಸಪ್ಪಳ ಮಾಡ್ತತಿ, ತುಂಬಿದ್ದು ಸಪ್ಪಳ ಮಾಡ್ತತಿ. ಅದಕ್ಕೆ ಪರಿಪೂರ್ಣನಾದವ ದಂಬಾಚಾರ ಮಾಡಕ ಹೋಗೋದಿಲ್ಲ, ತನ್ನೊಳಗೆ ಸುಮ್ಮನೆ ಇದ್ದು ಬಿಡ್ತಾನವ. ಅದ ಜ್ಞಾನಿಯ ಲಕ್ಷಣ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡ್ರಿ, ಜ್ಞಾನಿಯು ತನು ಇಂದ್ರಿಯಗಳ ಸರ್ವಕ್ಕೂ ಸಾಕ್ಷೀಭೂತನಾಗಿದ್ದಾನೆ. ಎಲ್ಲದಕ್ಕೂ ಸಾಕ್ಷಿಯವ, ಒಂದಕ್ಕಲ್ಲ. ತನ್ನ ಶರೀರವನ್ನ ಅನ್ಯವಾಗಿ ನೋಡುವ ಅಭ್ಯಾಸವನ್ನು ಮಾಡ್ತಾರೆ. ತನು ದೇಹವಿದನು ಅನ್ಯ ದೇಹದಂದದೊಳು ಕಾಣಲರಿಯದ ಮೋಹಿತಂಗೆ ನಿಜಾನಂದ ಹೋಗುದೆ. ಕೋಟಿ ಜನ್ಮದಳು ಉಗ್ರ ತಾಪಸನಾಗಿ. ಧ್ಯಾನಕ್ಕೆ ಕುಂದ್ರೂ ಮುಂದ, ವಿಚಾರಕ್ಕೆ ಕುಂದ್ರೂ ಮುಂದ ಈ ದೇಹವನ್ನು ಅನ್ನಿಟ್ಟು ಕುಂದ್ರೋದನ್ನು ಕಲಿಬೇಕಂತ ನಾವು. ಅಯ್ಯೋ ಹೆಂಗೆ ಕುಂದ್ರದು? ಅನ್ನಿಟ್ಟು ಹೆಂಗೆ ಕುಂದ್ರದ್ರಿ? ಇದನ್ನು ಬ್ಯಾರೆ ಇಟ್ಟು ಕುಂದ್ರದಂತ್ರಿ ಗೌರವಕರ. ಸುಮ್ಮ ಹಗ್ಗ ತುಂಬ ಕಟ್ಟಿ ಮ್ಯಾಗ ಜೋತ್ ಬಿಟ್ಟು ತೊಳಗ ಬಂದು ಕುಂದ್ಬಿಡುದು, ಕುಂದ್ರಾಕ್ ಬರ್ತತನ? ಇದನ್ನು ತಿಳಿಯಾವ ನಾನಂತ ಭಾವ ಮಾಡ್ಕೋತ ಕುಂದ್ರದ್ರಿ. ಶರೀರವನ್ನು ನಾವು ತಿಳಿತೇವಿಲ್ಲ. ಈಗ ನೋಡ್ರಿ, ಸಾಮಾನ್ಯವಾಗಿ ನೀವು ಗುರು ಅಂದ್ರೆ ನಾ ಏನಂತೀನಿ? ಓ ಅಂತೀನಿ. ನಾನು ನಿಮ್ಮನ್ನು ಕರೆದ್ನಿ ಅಂದ್ರೆ ಏನಂತೀರಿ ನೀವು?
ಓ ಅಂತೀರಿ. ನಿಮ್ಮನ್ನು ನಾ ಕರೆದ್ರೆ ಓ ಅಂತೀರಿ, ನನ್ನ ನೀವು ಕರೆದ್ರೆ ಓ ಅಂತೀನಿ. ಯಾಕಂದ್ರೆ ಒಳಗೆ ಓ ಅಂತ ಮಾತಾಡ್ತಕ್ಕಂಥ ಒಂದು ಶಕ್ತಿ ಐತಿ, ಅರಿವು ಐತಿ. ಅದ ಇಲ್ಲೇ ಪ್ರಾಣ ಹೋತಂದ್ರೆ ನೀವು ಅಷ್ಟರೂ ಮಾತಾಡಿಸಿದ್ರು ಮಾತಾಡೋದಿಲ್ಲ. ನೋಡಿ, ಈಗ ಒಬ್ಬರ ಮಾತಾಡಿಸಿದ್ರು ಮಾತಾಡ್ತೀನಿ. ಒಳಗಿನ ಶಿವ ಹೋದ್ನಂದ್ರೆ, ಅರಿವು ಶಕ್ತಿ ಹೋತಂದ್ರೆ ಯಾರು ಮಾತಾಡಿಸಿದ್ರು ಮಾತಾಡಿಸೋದಿಲ್ಲ. ಅಂದ್ರೆ ನಿಮ್ಮನ್ನು ನಾ ತಿಳಿದೆ ಜೀವಂತಿದ್ದಾಗ. ಅದ ಜೀವಂತಿಲ್ಲ ಯಾಕೆ ತಿಳಿಲಿಲ್ಲ? ಅವಾಗ ತಿಳಿತಕ್ಕಂಥ ಶಕ್ತಿ, ತಿಳಿತಕ್ಕಂಥ ವಸ್ತು ಇದ್ರೊಳಗಿಲ್ಲ. ಅಂದ್ರೆ ಯಾರು ನಾನು? ನಿಮ್ಮನ್ನು ತಿಳಿಯಾವುದು ಶರೀರೋ, ಒಳಗಿರ್ತಕ್ಕಂಥ ಚೇತನನೋ? ತಿಳಿದ್ಯಾವುದು ಚೇತನ. ನೀವು ನನ್ನನ್ನು ತಿಳಿತೀರಂದ್ರೆ ನಿಮ್ಮೊಳಗಿನ ಚೇತನನ ತಿಳಿತಿ. ನಾನು ನಿಮ್ಮನ್ನು ತಿಳಿತೀನಿ ಅಂದ್ರೆ ನನ್ನೊಳಗಿರ್ತಕ್ಕಂಥ ಚೇತನನ ತಿಳಿತಿ. ಈ ಜಡ ಶರೀರ ತಿಳಿಲಿಲ್ಲ. ನೋಡಿ, ನಿಮ್ಮ ಶರೀರಗಳನ್ನು, ನನ್ನ ಶರೀರವನ್ನು ತಿಳಿತಕ್ಕಂಥವು ನಾ ಬೇರೆ ಅದೀನಿ. ನಾ ಹೆಂಗದೀನಿ? ಅರಿವದೀನಿ. ಅರು ನಾನು, ದೇಹ ನಾನಲ್ಲ. ಹಿಂಗೆ ವಿಚಾರ ಮಾಡ್ಕೋತ, ಅನುಸಂಧಾನ ಮಾಡ್ಕೋತ, ಅದಕ್ಕೆ ನಾ ಬೇರೆ ಅದೀನಿ ಅಂತ ಭಾವ ಮಾಡ್ಕೋತ ಕುಂದ್ರುದೇನೈತಲ್ಲ, ಇದು ದೇಹವನ್ನು ಸಾಕ್ಷಿಯಾಗಿ ನೋಡ್ತಕ್ಕಂಥ ಪದ್ಧತಿ. ದೇಹ ಅಷ್ಟ ಅಲ್ಲ, ಈ ಜಗತ್ತನ್ನು ನಾ ತಿಳಿತೀನಿ ಅಂದಮ್ಯಾಗ ಇದು ನನಗನ್ಯವಾಗೈತಿ. ಜಗತ್ತು ನನಗನ್ಯ, ಈ ದೇಹನೂ ನನಗನ್ಯ. ದೇಹ ಮೊದಲು ಮಾಡಿಕೊಂಡು ಜಗತ್ತಿನ ಎಲ್ಲ ವ್ಯವಹಾರಗಳಿಗೂ ನಾನೇನದೇನಿ? ಸಾಕ್ಷಿ ಇದ್ದೀನಿ. ಕೇವಲ ಸಾಕ್ಷಿ ಇಲ್ಲ, ನಿರ್ಗುಣದೇನಿ, ನಿರಾಕಾರದೇನಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಯ. ನಾನು ನಿರ್ಗುಣ ಸ್ವರೂಪದೇನಿ. ಹಿಂಗೆ ಅನುಸಂಧಾನ ಮಾಡ್ಕೋತ ಕುಂದುರುದ್ರಿ. ಇದಕ್ಕೆ ಧ್ಯಾನ ಕ್ರಮ, ವಿಚಾರ ಕ್ರಮ ಅಂತ ಹೇಳ್ತಾರೆ. ಇದರಿಂದ ಏನಾಗ್ತಂದ್ರೆ ಒಳಗಿರ್ತಕ್ಕಂಥ ದೋಷಗಳು, ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಮಲಿನತೆಗಳು ಏನಾಗ್ತಾವಂದ್ರೆ ನಾಶ ಆಕೋತ ಹೋಗ್ತಾವೆ. ಇಷ್ಟ ಲಕ್ಷ್ಯ ಕೊಟ್ಟು ಕೇಳ್ತೀರಿ ನೋಡಿ, ನಿಮ್ಮ ಮನಸ್ಸು ಎಷ್ಟು ಹಗರಕತೆ ವಾಜ್ಯಕತ್ರಿ. ಇಷ್ಟ ವಿಚಾರ ಮಾಡಿರಿ ಹಗರಕತಿ. ಕಾಯಂ ವಿಚಾರ ಮಾಡಿದ್ರಿ ಅಂದ್ರೆ ವಾಜ್ಯಕತ್ತೇನ್ರಿ. ಆಮೇಲೆ ಪೂರ್ಣ ಹಗರಕತಿ. ಈ ಜಗತ್ತಿನೊಳಗೆ ಯಾವ್ದು ಅತಿ ಆಕತಿ? ದುಃಖಕರ ಆಕತಿ. ಆಧ್ಯಾತ್ಮ ಅತಿ ಆದ್ರೆ ಸುಖ ಆಕತಿ, ಉಳಿಕಿದ್ದ ಅತಿ ಆದ್ರೆ ದುಃಖ ಆಕತಿ. ನೋಡ್ರಿ ನೀವು ಮಕ್ಕಳನ್ನ ಹಡ್ಯಾಕತ್ತೇನ ಈಡಾಗಿ ಹಿಡೀರಿ ದುಃಖನ, ಭಾಳ ಗಳಿಸ್ರಿ ದುಃಖನ, ಭಾಳ ತಿಂದ್ರೆ ದುಃಖನ, ಭಾಳ ಮಾಡಿದ್ರೆ ದುಃಖನ. ಅಧ್ಯಾತ್ಮ ಚಿಂತನೆ ಹೆಚ್ಚು ಮಾಡಿದ್ರೆ ದುಃಖ ಆಗೋದಿಲ್ಲ. ಏನಕತಿ ಮಾಡಿ ನೋಡಿರ್ಬೇಕಾರ, ದುಃಖ ಆಕತೇನ ನೋಡುನು. ಆಗುವುದನ್ನ ಇಲ್ಲ. ಇದು ಅಷ್ಟೆಷ್ಟು ಅಭ್ಯಾಸ ಮಾಡ್ತೀವಿ, ಅಷ್ಟು ಸುಖದ ಸಾಮ್ರಾಜ್ಯಕ್ಕೆ ಒಡೆಯರ ನಾವು ಆಗ್ತೀವಿ. ಮತ್ತು ಹೊರಗಿಂದ ಎಷ್ಟೆಷ್ಟು ಮಾಡ್ತೀವಿ, ದುಃಖಕ್ಕೆ ಭದ್ರ ನಾವು ಆಗ್ತೀವಿ. ಅದರೊಳಗೆ ಸಿಕ್ಕು ಒದ್ದಾಡ್ತೀವ್ರಿ. ಅದಕ್ಕೆ ಇದನ್ನು ಮರೆಯೋದನ್ನು ಕಲಿಬೇಕು. ಏನು? ಈ ಜಗತ್ತಿನ ವ್ಯವಹಾರವನ್ನ, ದೇಹದ ವ್ಯವಹಾರವನ್ನ ಮರಿದು ಕಲಿಬೇಕು. ಅದಕ್ಕೆ ಇರೋದು ಕಲಿಬೇಕು. ನೋಡಿ, ಇದಕ್ಕೆಲ್ಲದಕ್ಕೂ ನಾನೇನದೀನಿ? ಸಾಕ್ಷಿ ಅದೀನಿ. ನೋಡ್ರಿ, ಅದಕ್ಕೆ ಇಲ್ಲಿ ಹೇಳ್ತಾರ, ಜ್ಞಾನಿಯು ತನು ಇಂದ್ರಿಯ ಸರ್ವಕ್ಕೂ ಸಾಕ್ಷೀಭೂತನಾಗಿದ್ದಾನೆ. ಪ್ರವೃತ್ತಿ ನಿವೃತ್ತಿ ಎರಡೂ ಜ್ಞಾನಿಯಲ್ಲಿ ಇಲ್ಲ. ನೋಡಿ, ನಾ ಮಾಡಬೇಕನ್ನೋದೂ ಇಲ್ಲ, ನಾ ಬಿಡಬೇಕನ್ನೋದೂ ಇಲ್ಲ. ಸಂಕಲ್ಪನೂ ಇಲ್ಲ, ವಿಕಲ್ಪನೂ ಇಲ್ಲ. ಇದು ಬೇಕನ್ನೋದು ಸಂಕಲ್ಪ, ಇದು ಬೇಡ ಅನ್ನೋದು ವಿಕಲ್ಪ. ಇದು ಬೇಕನ್ನೋದು ಇದ್ರಲ್ಲ ಸಂಕಲ್ಪ. ಬೇಕನ್ನು ಬಯಕೆ ಎಲ್ಲಿ ತನಕ ಇರ್ತಾವ ಅಲ್ಲಿ ತನಕ ನಮ್ಮೊಳಗೆ ಸಂಕಲ್ಪ ಉದಯ ಆಗ್ತಿರ್ತಾವ. ಸಂಕಲ್ಪಗಳದಾವಂದ್ರೆ ವಿಕಲ್ಪಗಳು ಇದ್ದ ಇರ್ತಾವ. ಬೇಕಂದ್ರೆ ಬ್ಯಾಡ್ ಇರೋದರಿ, ಬ್ಯಾಡ್ ಅಂದ್ರೆ ಬೇಕಿರೋದ. ನಮಗೆ ಹಳ್ಳಿಟ್ಟುಂಡಿ ಬೇಕ್ರಿ, ಖಜೂರ್ ಹಣ್ಣು ಬೇಡ. ಖಜೂರ್ ಹಣ್ಣು ಬೇಕ್ರಿ, ಹಳ್ಳಿಟ್ಟುಂಡಿ ಬೇಡ. ಇವೆರಡೂ ಉಪಯೋಗ ಇಲ್ರಿ. ದ್ರಾಕ್ಷಿ ಹಣ್ಣು ಚಲೋ. ಎರಡೂ ಬ್ಯಾಡ್ ಅನ್ನೋದು ವಿಕಲ್ಪ, ದ್ರಾಕ್ಷಿ ಹಣ್ಣು ಬೇಕನ್ನೋದು ಸಂಕಲ್ಪ. ಇನ್ನಡ್ ತಿಂತಿರ್ತೇವ್ರೆ, ಈ ಕಡ್ಲಿ ಕಾಳು ನೆನಿಟ್ಟು ಒಗ್ಗಣೆ ಹೆಚ್ಚಿದ ಚಲೋ, ಅವಲಕ್ಕಿ ಚಲೋ, ಮತ್ತು ದ್ರಾಕ್ಷಿ ಹಣ್ಣು ವಿಕಲ್ಪ, ಕಡ್ಲಿ ಸಂಕಲ್ಪ. ಸಂಕಲ್ಪ ವಿಕಲ್ಪ ಹಿಂಗೆ ರೀ. ಬೇಕು ಬೇಡ, ಬೇಕು ಬೇಡ, ಬೇಕನ್ನೋದು ಸಂಕಲ್ಪ, ಬ್ಯಾಡ್ ಅನ್ನೋದು ವಿಕಲ್ಪ. ಹಿಂಗೆ ಸಂಕಲ್ಪ ವಿಕಲ್ಪ. ಅದಕ್ಕೆ ಹೇಳ್ತಾರೆ ಅನುಭಾವಿಗಳು,
ನಾವು ಹುಟ್ಟಿ ಸಾಯುಟಿಗೆ ಎಷ್ಟು ಸಲ್ತೆ ಸಂಕಲ್ಪ ವಿಕಲ್ಪ ಮಾಡ್ತೀವಿ ಅಂತಂದ್ರೆ ಈ ಭೂಮಿ ಮ್ಯಾಗ ಎಷ್ಟು ಉಸುಗಿನ ಕಣಗಳದಾವಲ್ರಿ ಅಷ್ಟು ಸಲ್ತೆ ನಮ್ಮ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದಂತ್ರಿ. ಎಣಸ್ತೀರಿ ನಮ್ಮ ಕುಂತ್ಕೊಂಡವನ ಉಸುಗಿನ ಕಣ ಒಂದು ಬಗ್ಸಿ ತಗೋರಿ ಉಸುಗು ಅದನ್ನ ಎಣಸ್ರಿ ಆಮ್ಯಾಗ ಮುಂದಿನ ಎಣಿಸಿರಂತ. ನಮ್ಮ ಮನಸ್ಸು ನಮ್ಗೆ ಗೊತ್ತಾಗಲ್ಲಂಗೆ ಅಷ್ಟು ಸಲ್ತೆ ಬೇಕು ಬೇಡ ಬೇಕು ಬೇಡ ಬೇಕು ಬೇಡ ಬೇಕು ಬೇಡ ಈ ಸಂಕಲ್ಪ ವಿಕಲ್ಪಗಳು ನಿಲ್ಲಬೇಕು ನೋಡ್ರಿ. ಬೇಕನ್ನೋದು ನಿಂತಿ ಅಂದ್ರೆ ಬೇಕನ್ನೋದು ಹೋತಂದ್ರಿ ಬ್ಯಾಡ ಅನ್ನೋದು ಹೋಗಿಬಿಡುತ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರ ಅವರು ಪ್ರವೃತ್ತಿ ಅಂದ್ರೆ ಮಾಡಬೇಕು ಅನ್ನೋದು ಪ್ರವೃತ್ತಿ ರೀ, ಮಾಡಬಾರ್ದು ಅನ್ನೋದು ನಿವೃತ್ತಿ. ನೋಡ್ರಿ, ಪ್ರವೃತ್ತಿ ನಿವೃತ್ತಿ ಜ್ಞಾನಿಯಲ್ಲಿ ಇಲ್ಲ. ಮಾಡಬೇಕನ್ನೋದೂ ಇಲ್ಲ, ಬಿಡಬೇಕನ್ನೋದೂ ಇಲ್ಲ. ಜ್ಞಾತೃ ಹೋದ ಕೂಡಲೇ ದೃಶ್ಯವು ಹೋಯಿತು. ನೋಡಿ, ಜ್ಞಾತೃ ಅಂದ್ರೇನು? ಜ್ಞಾತೃ ಜ್ಞಾನ ದೃಶ್ಯ. ನೋಡಿ, ದೃಶ್ಯ ನಮಗೆ ಕಾಣ್ತಕ್ಕಂಥದ್ದು ದೃಶ್ಯ. ದೃಕ್ ಅಂದ್ರ ಸಾಧನ, ದೃಷ್ಟ ಅಂದ್ರ ನೋಡವ. ನಾವು ಸೂಕ್ಷ್ಮ ದರ್ಶಕದಿಂದ ದೂರದ ವಸ್ತುವನ್ನು ನೋಡಿದೆವು. ನೋಡವ್ರು ಯಾರ್ರಿ? ನಾವು. ದೃಷ್ಟ ಅಂದ್ರೆ ಯಾರು? ನೋಡವ. ದೃಕ್ ಅಂದ್ರ ಯಾವುದರಿಂದ ನೋಡಿದೀವಿ? ಸೂಕ್ಷ್ಮ ದರ್ಶಕದಿಂದ ನೋಡಿದೀವಿ. ದೃಕ್ ಅಂದ್ರೆ ಸಾಧನ ವಸ್ತು ರೀ, ಬಳಕೆ ಮಾಡ್ತಕ್ಕಂಥ ವಸ್ತು. ದೃಷ್ಟ, ದೃಕ್. ಆ ದೃಕ್ದಿಂದ ಏನ್ ನೋಡಿದೀವಿ? ಆ ದೂರದ ವಸ್ತು ಆಗಿರ್ತಕ್ಕಂಥ ದೃಶ್ಯವನ್ನು ನೋಡಿದೀವಿ. ಇದಕ್ಕೆ ತ್ರಿಪುಟಿ ಅಂತ ಹೇಳ್ತಾರೆ. ದೃಷ್ಟ, ದೃಕ್, ದೃಶ್ಯ ಇವನ್ನ ತಿಳಿತಕ್ಕಂಥ ಸಾಕ್ಷಿ ಸ್ವರೂಪ ನಾನು. ಇಲ್ಲಿ ಹೇಳ್ತಾರೆ ನೋಡ್ರಿ, ಜ್ಞಾತೃ ಹೋದ ಕೂಡಲೇ ದೃಶ್ಯವು ಹೋಯಿತು. ನೋಡಾವನ ಇಲ್ಲಂದ ಮ್ಯಾಗ ನೋಡಿಸಿಕೊಳ್ಳೋದು ಎಲ್ಲೈತಿ? ಆಶ್ರಮ ನಿಮಗ್ ಕಾಣ್ತದ, ನೀವಿದ್ರೆ ಕಾಣ್ತತೆ, ನೀವು ಇರ್ಲಿಲ್ಲ ಅಂದ್ರೆ ಕಾಣ್ತತ್ರಿ. ಅಂದ್ರೆ ನೋಡಾವ್ ಬೇಕು. ಏನೋ ಒಂದು ವಸ್ತು ಕಾಣ್ಬೇಕಾದ್ರೆ ನಾವು ನೋಡಾವ್ರು ಇರ್ಬೇಕು. ನಾವು ನೋಡಾವ್ರಿದ್ರೆ ನೋಡಿಸ್ಕೊಳ್ತಕ್ಕಂಥ ವಸ್ತು ಕಾಣ್ತದೆ. ನಾನೇ ಇಲ್ಲ ಅಂದ್ರಿ, ನಾ ಇದ್ರೆ ಬಾಳೆ ರೀ, ನಾನಿದ್ರೆ ಗಂಡ ಏನ್ತಿ. ನಾನೇ ಇರ್ಲಿಲ್ಲ ಅಂದ್ರಿ ಯಾರಿಗೆ ಅಸ್ತಿತ್ವ ಐತಿ? ಎಲ್ಲ ಇಲ್ಲ. ನಾ ಮುಳುಗಿದ್ರೆ 3 ಲೋಕ ಮುಳುಗಿದಂಗ. ನಾ ಇದ್ರೆ ಎಲ್ಲ, ನಾ ಇರ್ಲಿಲ್ಲ ಅಂದ್ರೆ ಏನೂ ಇಲ್ಲ. ಎಣಸ್ರೆ ಎಷ್ಟು ಮಂದಿ ನಿದ್ದೆ ಮಾಡತ್ತಾರಂತ ನೋಡ್ರಿ. ಅದನ್ನೇ ಹೇಳ್ತಾರ ಅವ್ರು ತಿಳ್ಕೊಂಬಿಟ್ರೆ. ಈಗ ನಿವೃತ್ತಿ ಹೇಳಾಗತ್ತೇವ್ರೆ, ನಿವೃತ್ತಿ ಹೊಂಟ. ಪ್ರವೃತ್ತಿ ನಿವೃತ್ತಿ ಎರಡೂ ಜ್ಞಾನಿಯಲ್ಲಿ ಇಲ್ಲ. ಜ್ಞಾತೃ ಹೋದ ಕೂಡಲೇ ದೃಶ್ಯವೂ ಹೋಯಿತು. ಮರೆಯಲಿಕ್ಕೆ ಅರಿಯಲಿಕ್ಕೆ ಜಿನುಸು, ಏನೂ ಜಿನುಸು ಇಲ್ಲ. ನೀ ಮರೆಯಾಕ ಅರಿಯಾಕ ಏನೂ ಜಿನುಸ ಇಲ್ಲ. ನಮಗೊಂದು ಕನಸು ಬೀಳ್ತದ್ರಿ, ಕನಸು ಬಿದ್ದಿರ್ತಾವಿಲ್ಲ ನಮಗೆ. ನಮಗೆ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ, ನಮಗೆ ಯಾಕೆ ಶ್ರೀಮಂತಿಕೆ ಬರವಲ್ದು ಅನ್ಕೋ ಅಂತ ಮಕ್ಕೊಂದಿರ್ತೀವ್ರಿ ನಾವು. ಅವಾಗ ಏನಾಗ್ಬಿಡ್ತಂದ್ರೆ ಕನಸು ಬಿದ್ದು ಬಿಡ್ತದ್ರಿ. ಕನಸು ಬಿದ್ದು ಬಿಟ್ಟಿರ್ತೈತ್ರಿ. ಅದೇನೋ ಒಂದಿಟ್ಟು ತೆಗೆದು ಬಂದಿರ್ತೈತಿ, ತೆಗ್ಯಾಕತ್ತಿರ್ತೇವ್ರಿ. ಕಪಾಲಿನ ಹತ್ಬೇಕ್ರೆ ಏನೇ ನಿಧಿನ ಹತ್ಬೇಕ. ಮುಚ್ಚಳ ತೆಗೆದು ನೋಡಿದ್ರಿ ಹೇಳ್ತೀನಿ, ಬಂಗಾರದ ನಾಣ್ಯಗಳು ರೀ. ಬಿಸ್ಕಿಟ್, ಬಂಗಾರದ ಬಿಸ್ಕಿಟ್ ರೀ. ಏನ್ ಮಾಡಕತ್ತಿ ಅಂತ ಒಬ್ರು ಬಂದ್ರು ಅನ್ನೋದ ತಡ ಬಡ 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 ಮ್ಯಾಗ ಮುಚ್ಚಿ ದಾಬ್ ಮಣ್ಣು ಎಳೆದು ಬಿಟ್ಟು, ಹಂಗ್ಯಾಕೆ ಮಾಡಿದೀನಿ ನೋಡೇ ಬಿಡ್ತೇನೆ ತಡಿ ಅಂತ ಹಡ್ಡಾಕ್ ಚಾಲು. ಮತ್ತೊಂದು ಹುಯ್ಯ ಅಂತ ಮಂದಿ ಕೂಡ್ತಿರಿ, ಎಲ್ಲ ಗೊತ್ತಾಗ್ಬಿಡ್ತಿ. ಅಟ್ಯಾ ಸಂಕಟ ಶುರು ಆಗ್ಬಿಡ್ತಿ. ಅಷ್ಟ್ರು ಒಂದೊಂದು 4 ತಗೊಂಡು ಹೋಗ್ಬಿಟ್ರಿ. ಏನು ಬಂಗಾರದ ಬಿಸ್ಕಿಟ್ ಕೇಳಿರಿ, ಹುಯ್ ಅಂತ ತಾಪಾಲಿ ಖಾಲಿ ಆತ್ರಿ. ಅಯ್ಯೋ ನನ್ನ ಬಂಗಾರ ಹೋತು ಅಂತ ಯಾತ್ಸರ ಆಗ್ಬಿಡ್ತಿ. ಯಾರೂ ಇಲ್ಲ, ತಾಪಾಲಿನೂ ಇಲ್ಲ, ಮಂದಿನೂ ಇಲ್ಲ. ನೋಡ್ರಿ, ಅಲ್ಲಿ ಎಲ್ಲ ತಾನಾಗಿದ್ದ. ಆ ಹಂಡೇನು ತಾನಾಗಿದ್ದ, ಆ ಭೂಮಿನೂ ತಾನಾಗಿದ್ದ.
ಅದನ್ನು ಮುಚ್ಚಾವನು ತಾನ ಆಗಿದ್ದ, ಮಂದಿ ಎಲ್ಲ ತಗೊಂಡು ಹೋಗೋ ಹೊತ್ನ್ಯಾಗ ತ್ರಾಪ್ ಮಾಡ್ಕೊಳ್ಳೋವನು ತಾನ ಆಗಿದ್ದ. ಅಲ್ಲಿ ಎಲ್ಲ ತಗೊಂಡು ಹೋದ್ರಲ್ರಿ ಅವ್ರನ್ನ, ಅವು ಇವನ ಬಂಗಾರದ ಬಿಸ್ಕಿಟ್ಗಳನ್ನ ತಗೊಂಡು ಹೋದ್ರಲ್ಲ, ಯಾರು ಹೋದ್ರಿ ಅಲ್ಲಿ ತಗೊಂಡು? ನೀವು ಹೋದ್ನು, ಮತ್ತೆ ಯಾರ್ರಿ ತಗೊಂಡು ಹೋದ್ರು? ಅವನ ಓದಿರ್ತಾನ್ರಿ, ಅವನವ ಯಾರು ಓದೇ ಇಲ್ಲಲ್ಲಿ. ಅವನ ಟಪಾಲಿನೂ ಅವನ ಆಗ್ಯಾನ, ಬಂಗಾರ ನಾಣ್ಯದ ಬಿಸ್ಕಿಟು ಅವನ ಆಗ್ಯಾನ. ಅಲ್ಲಿ ಏನೂ ಇಲ್ಲ. ಕನಸಿನ್ಯಾಗ ಎಲ್ಲ ನಾವಾಗಿರ್ತೇವ್ರಿ. ಅದಕ್ಕೆ ನಮ್ಮ ಗುರುಗಳು ಬಂದಾಗ ಹೇಳ್ತಿರ್ತಾರೆ, ಕನಸಿನ್ಯಾಗ ಸತ್ತಾವನು ತಾನ. ಸತ್ತು ಬಿಟ್ಟಿರ್ತೇವ್ರಿ ಕನಸಿನ್ಯಾಗ, ಸತ್ತಿರ್ತೇವಿಲ್ಲ? ಸತ್ತಂಗ ಆಗಿರ್ತತಿಲ್ರಿ ಒಮ್ಮೆರಿ ಕನಸಿನ್ಯಾಗ? ಆಗಿರ್ತತಿಲ್ಲ? ಮತ್ತೆ ಯಾಕೆ ಬಂದ್ರಿ ಪ್ರವಚನಕ್ಕೆ? ಸತ್ತ ಹೋಗಿದ್ರಿ. ಕನಸಿನ್ಯಾಗ ಸತ್ತೇವ್ರಿ. ಮಂದಿ ಕೂಡಿದ್ರಿ, ಹಿಂಗೆ ಕುಂತು ಬಿಟ್ಟೇನೆ, ನಾ ಸತ್ತು ಬಿಟ್ಟೇನ್ರಿ ಕನಸಿನ್ಯಾಗ, ಹಿಂಗೆ ಕುಂತೇನೆ, ಎಲ್ಲರೂ ಬಂದು ಬಿಟ್ರಿ ನೀವು. ಯವ್ವ ಗುರು ಹೋದ್ನಂತ ಬಂದ್ರಿ ನೀವೆಲ್ಲ ಕುಂತ್ರಿ. ಭಾಳ ಹೇಳ್ತಿತ್ತು ಪ್ರವಚನ, ಆಶ್ರಮದಾಗ ಕುಂದರ್ಸು ಇದನ್ನಂತ ಇಲ್ಲೇ ಕುಂದರ್ಸಿದ್ರಿ. ಕುಂದರ್ಸಿ ಹಿಂಗೆ ಕುಂತ್ರಿ. ಕುಂತೇನ್ರಿ ನಾನು ಹಿಂಗೆ. ನೀವು ಏನೇನು ಮಾಡಾಕತ್ತೀರಿ ಎಲ್ಲ ನೋಡಾಕತ್ತೀನಿ. ಆಮೇಲೆ ಎತ್ತಿವಿದ್ರಿ ನೋಡ್ರಿ. ಸೋಕಾಯ ನಮ ಓಂ ನಾನವೇ ಹಚ್ಚಿದ್ರೆ ಅಂತರಿ ಪಟ್ಟಿ ಅದರದು 5-6 ಪಟ್ಟಿ ಬಂತ್ರಿ. ಜಗ್ ತೆಗೆದು ರೆಡಿ ಮಾಡಿ ಇಟ್ಟು ಬಂದಿದ್ರಿ, ಎತ್ತಿದ್ರಿ, ಮುಚ್ಚಿ ಬಂದ್ರಿ, ದಿನ ಮಾಡಿದ್ರಿ, ಎದ್ದು ಬಿಟ್ಟು ಕನಸ್ನ್ಯಾಗ ನನಗೆ ಇದೆಲ್ಲ ಆಗಿದ್ರಿ. ನೀವು ನಮ್ಮ ಮನ್ಯಾಗ ಆರಾಮ್ ಮಕ್ಕೊಂದಿರಿ, ನನಗೆ ಬಿದ್ದದ್ದು ಕನಸಿದ್ರಿ. ಆವಾಗ ನಾ ಸತ್ತ ಹೋಗಿದ್ದೆ ಅಂದ್ಮ್ಯಾಗ ನೀವು ಬಂದು ದಿನ ಮಾಡಿದ್ದು ಎದ್ದಿಂದು ಹೇಳ್ತೀನಿ ಅಂದ್ರೆ ನಮ್ಮ ಮಣ್ಣಾಗಿದ್ನು, ಆ ಮಣ್ಣಿನಿಂದ ಬ್ಯಾರೆಯಾಗಿ ಹೇಳಾಕತ್ತಿದ್ದೀನ್ರಿ. ಎಲ್ಲ ಹೇಳ್ತೀನಿ ನೋಡ್ರಿ. ನಾ ಸತ್ತೇನೆ ಕನಸ್ನ್ಯಾಗ ಅಂದ್ರೆ ನಾನು ಹುಗದ ಬಂದಾರ ಅಂದ್ಮ್ಯಾಗ ದಿನ ಮಾಡಿದ್ದು ಹೇಳ್ತೀನಿ ಅಂದ್ರೆ ನಾ ಮಣ್ಣಾಗ ಹೊಕ್ಕೊಂಡಿದ್ದು ನಿಂತಿರೋ, ಹೊಕ್ಕೊಂಡಿಲ್ಲ ಅಂತಿರೋ ನೀವ ಹೇಳ್ರಿಲ್ಲ. ಮತ್ತೆ ಯಾರಿಗಾರಿ ಕೇಳೋದು ಬೇಡ, ಹೊರಗೆ ಹೋಗಿ ಕೇಳಿ ಬರಲಿ ಯಾರ್ಯಾರು ಊರಾಗ. ನಾ ಸತ್ಯ ಇಲ್ರಿ ಅಲ್ಲಿ. ಸತ್ತಿದ್ದು ಸತ್ತಂಗ ಆದದ್ದು ನಾನು, ನನ್ನ ಭ್ರಾಂತಿನ. ಜಗ್ ತೆಗೆದಿದ್ದು ನನ್ನ ಭ್ರಾಂತಿನ, ನೀವೆಲ್ಲ ಎತ್ತಿದ್ದು ನನ್ನ ಭ್ರಾಂತಿನ. ನೀವೆಲ್ಲ ನಾನಾಗಿದ್ನಿ, ತೆಗ್ಗು ನಾನಾಗಿದ್ನಿ, ಎಲ್ಲ ನಾನಾಗಿದ್ನಿ, ನನ್ನ ಶರೀರನು ನಾನಾಗಿದ್ನಿ. ಯಾಕೆ ನಿಮ್ಮನ್ನು ತಿಳಿತಿದ್ದಿ, ನನ್ನ ಶರೀರನು ತಿಳಿತಿದ್ದಿ, ದಿನ ಮಾಡಿದ್ದು ತಿಳಿತಿದ್ನಿ, ಎಲ್ಲ ತಿಳಿತೀನಿ ಅಂದ್ರೆ ತಿಳಿಯಾವ ನಾನು. ನನಗೇನು ಬರ್ವೆ? ನಾ ಯಾವಾಗಲೂ ಇರ್ತಕ್ಕಂಥವ. ನಾ ಹಿಂದೂ ಇದ್ದೆ, ಈಗೂ ಅದೇನಿ, ಮುಂದೂ ಇರ್ತೇನೆ. ಇದು ನಮಗೆ ತಿಳಿಯೋವಲ್ದು, ದಿನ ಕೇಳ್ತೇವಿ ತಿಳಿವಲ್ದು. ಇನ್ನು ಯಾವಾಗ ತಿಳಿತೈತಿ ಆವಾಗ ಹುಚ್ಚು ಬಿಡುದ್ರಿ. ಇದು ತಿಳಿ ಮಠ ಮಾತ್ರ ಇದು ಬಿಡುದನ. ಅದಕ್ಕಿಲ್ಲ ಜ್ಞಾನಿ ಚೆನ್ನಾಗಿ ಮನಗಂಡು ಬಿಟ್ಟಿರ್ತಾನ ಅದನ್ನ ಮನಸ್ಸಿನಾಗ. ಏನು ನಾನು ಅಚ್ಚುತ್ತದೀನಿ, ಇದನ್ನು ಬದಲಾಯಿಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಇದನ್ನು ಗಟ್ಟಿ ತಿಳಿದು ಬಿಡ್ತಾನ್ರಿ. ಸುಖಿ ಆಗೇ ಬಿಡ್ತಾನವ. ಒಳಗೆ ಗಟ್ಟಿ ತಿಳಿದ ಸುಖಿ ಆದ್ಮೇಲೆ ನೀವು ಗಟ್ಟಿ ತಿಳಿದ್ರಿ, ನೀವು ಸುಖಿ. ನಾ ಗಟ್ಟಿ ತಿಳಿದ್ನಿ, ನಾನು ಸುಖಿ. ಹಿಂಗೆ ಹಗಲು ರಾತ್ರಿ ವಿಚಾರ ಮಾಡ್ಬೇಕ್ರಿ. ಅದು ತಿಳಿತೈತಿ ಒಮ್ಮೆ. ಭಾಳ ಹಿಂಗೆ ಕೇಳಿ 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 ಅಲ್ರಿ. ಒಬ್ಬ ಹೆಣ್ಮಗಳ ದಿನ ನೀರು ತರಕ್ಕೆ ಹೋಗ್ತಾಳೆ ಎಲ್ಲಿಗೆ? ಬಾವಿಗೆ. ಅವಾಗ ಬಾವಿ ಇದ್ದು ರೀ. ಈಗೆಲ್ಲ ಹಚ್ಚಿ ಬಿಟ್ರಿಲ್ಲ, ನೀರು ಎಲ್ಲಿ ಬೀಳ್ತಾವ ಹಾಕಿದಾಗ ಆಗಿಂತಾಗ. ಎತ್ತಿ ಕೊಡದಾಗ ಎತ್ತಿ ಸತ್ಯ ಒಳಗೆ ಹಾಕುವಂಗಿಲ್ಲ. ಚಾವಿನ ಎಲ್ಲಿ ಹೋಗಿ ಕುಂತಿರ್ತೈತಿ, ಹಂಡೆಕ ಕುಂತ್ಬಿಟ್ಟಿರ್ತೈತಿ. ಚಾಲೋ ಮಾಡೋದು ಅಲ್ಲಿಗೆ ಡೈರೆಕ್ಟ್ ಏನಕ್ಕವು ನೀರು ಎದ್ದು ಬಿಡ್ತಾವ. ಹಿಂದಿನ ಕಾಲದೊಳಗೆ ಬಾವಿಯಾಗಿಂದ ಜಗ್ಗಿ ನೀರು ತರ್ತಿದ್ರಿ. ಆ ಹೆಣ್ಮಗಳು ಏನು ಮಾಡ್ತಿದ್ಲ ಅಂದ್ರೆ ಆ ಬಾವಿ ಮಗ್ಲೊಂದು ಕಟ್ಟಿರ್ತಿತ್ರಿ. ಆ ನೀರು ಜಗ್ಗಾಕಿ ಆ ಕಟ್ಟಿ ಅದ್ರ ಮ್ಯಾಗಿಟ್ಟು ನಡದ ಮ್ಯಾಗ ತಗೊಳಕಿ. ಏನೂ ಕೆಲಸ ಇಲ್ಲ, ದಿನ ಹೆಣ್ಮಕ್ಳು ಅದೇ ಕೆಲಸ. ಆ ನೀರು ಜಗ್ಗುದ್ರಿ, ಆ ಕೊಡ ಕಟ್ಟಿ ಮ್ಯಾಗಿಡೋದು, ನಡದ ಮ್ಯಾಗ ತಗೊಳ್ಳೋದು. ಏಟ್ ಕೆಲಸ ಇದು? ಆ ಕೊಡ ಇಟ್ಟು ತೆಗೆದದ್ದಕ್ಕೆ ಜಗ್ ಬಿದ್ದಿತ್ತಂತ್ರಿ. ಇಟ್ಟು ಜಗದಾಗ ಕೇವಲ ಒಂದು ಕೊಡ ಒಂದು ಜಗದಾಗ ಇಟ್ಟಿಟ್ಟು ತೆಗೆದ್ರೆ ಕಲ್ಲು ತೆಗ್ ಸವಿತೈತಿ ಅಂದ್ರೆ ದಿನ ನಾವು ಹಿಂಗ ಪ್ರವಚನ ಕೇಳ್ಕೋತ ಮನಸ್ಸಿಗೆ ಖಾತ್ರಿ ಮಾಡ್ಕೋತ ಅಜ್ಞಾನ ಸವಿದಿಲ್ರಿ. ನಮ್ಮೊಳಗಿನ ಅಜ್ಞಾನ ಸವಿದಿಲ್ಲ. ತಿಕ್ಕಿ ನೋಡ್ರಿ ನೀವು. ಭಾಳ ಬಳಕೆ ಆಕತ್ತಿ ಅಂದ್ರೆ ತಿಕ್ಕಿ ಇದ್ರ ಚೆರಿಗಿರ್ತಾವ ನೋಡ್ರಿ, ಸಾಂಬಾರು ಚೆರಿಗೆ. ದಿನ ತಿಕ್ಕಿ ಹೆಂಗೆ ಆಕತ್ರಿ ಅದು? ನೀವು ತಿಳ್ಕೊಬೇಕು. ಪೂಜೆ ಯಾರು ಚಲೋ ಮಾಡ್ತಾರ ಅನ್ನೋದು ಅವ್ರ ಚೆರಿಗೆ ನೋಡಿ ತಿಳ್ಕೊಂಬಿಡ್ಬೇಕು ಇಷ್ಟ. ಅವ್ರು ಭಾಳ ಸಿಕ್ತಾರ ಚಲೋ ತಂಗಿ ಅಂತ.
ಅದು ಬಂದ್ರೆ ಕಣ್ಣಿಗೆ ಟಣಕನ ಕುಕ್ತಿತ್ತೆ ಅಂದ್ರೆ ನೀವು ಚಂದಂಗಿ ಬೆಳಗ್ತಂಗಿಲ್ಲ ಅಂತ. ಅದಕ್ಕೆ ಯಾವ ಮಗ್ಲಿದ್ದು ಚರಿಗೆ ಚಂದಂಗಿ ಬೆಳಗ್ತಾನ ಅದನ್ನು ಬೆಳಗು ಪದ್ಧತಿ ಹೆಂಗೈತಿ ಹಂಗೆ ನಮ್ಮ ಮನಸ್ಸು ಏನು ಮಾಡ್ಬೇಕ್ರಿ, ಬೆಳಗ್ಬೇಕು, ತಿಕ್ಕಬೇಕು, ಮಲಿನತೆಯನ್ನ ತೆಗಿಬೇಕು. ಹಿಂಗ ವಿಚಾರ ಮಾಡ್ಕೋತಿದ್ವಿ ಅಂದ್ರೆ ಒಂದಿನ ರತ್ನಾಕರ ಹೋಗೇ ಬಿಡ್ತತಿ. ಏನು ಹೋಗತ್ರಿ, ನಾ ಏನು ಹೇಳ ನನಗೆ ಗೊತ್ತಿಲ್ಲ ಅಂತಾರ. ಏನು ಹೋಗತ್ತೆ ಅಂದ್ರೆ ಅಜ್ಞಾನ ಹೋಗತಿ ಅಂತ ಮುಂದೆ ಹೇಳ್ತಾರ ನೋಡ್ರಿ. ಜ್ಞಾತೃ ಹೋದ ಕೂಡಲೇ ದೃಶ್ಯವೂ ಹೋಯಿತು, ಮರೆಯಲಿಕ್ಕೆ ಅರಿಯಲಿಕ್ಕೆ ಏನೂ ಜಿನಿಸಿಲ್ಲ. ಏನೈತಿ ಜಿನಿಸು? ಕನಸಿನಾಗ ಎಲ್ಲ ನಾನೇ ಆಗಿದ್ನಿ, ಮರೆಯಾಕ ಅರಿಯಾಕ ಏನೈತಿ? ನಾ ಕೇವಲ ಸಾಕ್ಷಿ ಇದ್ದೆ, ಅದಕ್ಕೆ ಎಲ್ಲ ಹೇಳಿದ್ ನಾನು. ಏನು ಮರ್ತಿ ನಾನು, ಯಾರನ್ನ ಮರ್ತಿ? ಏನು ಎಲ್ಲ ಅರ್ಥ ಇದ್ನಿ, ಅರ್ಕೊಂತನೇ ಇದ್ನಿ, ಅರುಣ ನಾನದೇನಿ. ಅದನ್ನು ತಿಳ್ಕೊರಿ ಅಂತ ಹೇಳ್ತಾರೆ. ಮರೆಯಲಿಕ್ಕೆ ಅರಿಯಲಿಕ್ಕೆ ಏನೂ ಜಿನಿಸು ಇಲ್ಲ, ಬರೇ ಅರಿವು, ಇದೇ ಬರೀ ಬಚ್ಚ ಅರಿವು. ತನ್ನ ಸ್ವರೂಪವೆಂದು ದಿಗಂಬರನಾಗಬೇಕು. ಅರಿಯುವ ಭಾವ ಸಹಿತ ಹೋಗಿ ಬಿಡ್ತೆ ಅಂದ್ರೆ ಅಲ್ಲಿ ನಿಂತದ್ದ ಸಚ್ಚಿದಾನಂದ ಘನ ವಸ್ತು ಒಂದರೆ. ನಾ ಅರಿಯಾಕತ್ತೇನಂದ್ರೆ ನನಗೆ ಅನ್ಯವಾಗಿ ಏನಾರೇ ಒಂದು ಇರತೈತೆ, ಏನಾರೇ ಒಂದು ಇದ್ರಷ್ಟ ಅರಿಯಾಕೆ ಬರ್ತದ್ರಿ. ನನಗನ್ಯವಾಗಿ ಏನೂ ಇಲ್ಲ, ಎಲ್ಲದ್ರೊಳಗೂ ನಾನಾ ತುಂಬ್ಕೊಂಡೇನೆ ಅಂದ್ರೆ ನನಗನ್ಯವಾಗಿ ಇನ್ನೊಂದಿಲ್ದಾಗ ಏನು ಅರಿಯುದ್ರಿ? ಅರಿಯುವ ಕ್ರಿಯೆನ ಇಲ್ಲಲ್ಲೇ. ಅರಿಯುವ ಕ್ರಿಯೆ ಜೀವಭಾವದೊಳಗೆ ಮಾತ್ರ ಇರ್ತದ್ರಿ. ಅರಿವು ಇದ್ದು ಅರಿಯುವ ಕ್ರಿಯೆ ಇರಲಿಲ್ಲ ಅಂದ್ರೆ ಘನವಸ್ತುನ ಇರ್ತದ, ಮುಕ್ತತೆಯ ಭಾವನ ಇರ್ತತಿ, ಹೊರತಾಗಿ ಏನೂ ಇರೋದಿಲ್ಲ. ನೋಡ್ರಿ ಅದನ್ನ ಹೇಳ್ತಾರೆ, ಬರೇ ಅರಿವು ಇದೆ, ಬರೇ ಬರೀ ಅರಿವು. ತನ್ನ ಸ್ವರೂಪವೆಂದು ದಿಗಂಬರನಾಗಬೇಕು. ನಿದ್ರೆಯಲ್ಲಿದ್ದವನಿಗೆ ಕಳುವಾದರೂ ಊಚ ನೀಚ ಕಾರ್ಯವಿದ್ದರೂ ಹೇಗೆ ಕಾಣುವುದಿಲ್ಲವೋ ಹಾಗೆ ಯೋಗೀಶ್ವರನು ಇರುತ್ತಾನೆ. ನಿದ್ದೆ ಹಚ್ಚಿದಾಗ ತುಡುಗಾದ್ರಿ ಹೇಳ್ತೇವನ್ರಿ ನಾವು, ನಿದ್ದಿನ ಹಚ್ಚಿರ್ತದ್ರಿ. ನಿದ್ದೆ ಹಚ್ಚಿ ಟೈಮ್ನಾಗ ಎದಿ ಮೇಲೆ ಹಬ್ಬ ಬಂದು ಕುಂತ್ರು ಗೊತ್ತಾಗೋದಿಲ್ಲ. ಕಣ್ಣು ತೆಗದ್ವಿ ಅಂದ್ರೆ ಗಾಬಾಗೋದು ಬಿಡೋದಿಲ್ಲ. ದೇಹ ಭಾವ ಇಲ್ಲದಾಗ, ದೇಹ ಭಾವ ಅಡಗಿದಾಗ ಹೊರಗೆ ಸ್ತುತಿ ನಿಂದಿಗಳಾದ್ರೂ ಗೊತ್ತಾಗೋದಿಲ್ಲ. ಯಾವಾಗ ನಾವು ದೇಹ ಪ್ರಜ್ಞೆಗೆ ಬರ್ತೇವೋ, ದೇಹದ ಭಾವಕ್ಕೆ ಬರ್ತೇವೋ, ಅವಾಗ ಅನ್ಯ ಭಾವಕ್ಕೆ ಬಂದಾಗ ನಮಗೆ ಭಯದ ವಾತಾವರಣ ನಿರ್ಮಾಣ ಆಗ್ತದೆ. ನೋಡ್ರಿ ಅದನ್ನೇ ಹೇಳ್ತಾರೆ, ನಿದ್ರೆಯಲ್ಲಿದ್ದವನಿಗೆ ಕಳುವಾದರೂ ಗೊತ್ತಾಗಂಗಿಲ್ಲ. ಊಚ ನೀಚ ಕಾರ್ಯವಿದ್ದರೂ ಹೇಗೆ ಕಾಣುವುದಿಲ್ಲವೋ. ನೋಡ್ರಿ ನಮ್ಗೆ ಗಾಢವಾದ ನಿದ್ರಿ ಒಳಗ ಕೈ ಎತ್ತಿರ್ತತಿ, ಹಿಂಗ ಕರಿ ಚೋಳು ಹೋಗ್ತಿತ್ತಂತಂದ್ರೆ ಹರಕ್ಕನ ತಕ್ಕೋತ ತನ್ನ ಕೈ ಏನ್ ಮಾಡ್ತತಿ, ಅದ್ರ ಮ್ಯಾಗ ಒಗಿತೈತ್ರಿ ಕೈ. ಕಡಿತೈತೆ ಅನ್ನೋ ಭಾವಿಲ್ಲ, ಚೋಳ ಐತಿ ಅನ್ನೋ ಭಾವಿಲ್ಲ, ಊಚ ನೀಚ ಕೆಟ್ಟ ಚಲೋ ಅನ್ನೋ ಭಾವ ಇಲ್ಲ. ಒಬ್ಬ ಹೆಣ್ಮಗ ಒಬ್ಬ ಗಣಮಗ ಹಾಂಗ ಬಾಯಿ ತಕೊಂಡ್ ಬಿದ್ದಾನಂದ್ರೆ ಮಂದಿ ಅಡ್ಡಾಡಕತ್ತಾರ ಅನ್ನೋದು ಖಬರಾಗೋದಿಲ್ಲ. ನೋಡ್ರಿ ಯಾಕ? ನಾ ಹೆಣ್ಣನ್ನು ಭಾವ ಇಲ್ಲ, ನಾ ಗಂಡನ್ನು ಭಾವ ಇಲ್ಲ, ಏನೇನು ಭಾವ ಇಲ್ಲ. ಅದಕ್ಕೆ ನಿದ್ರೆಯಲ್ಲಿದ್ದವನಿಗೆ ನೋಡ್ರಿ ಕಳುವು ಆದರೂ ಊಚ ನೀಚ ಕಾರ್ಯವಿದ್ದರೂ ಹೇಗೆ ಕಾಣುವುದಿಲ್ಲವೋ ಹಾಗೆ ಯೋಗೀಶ್ವರನು ಇರುತ್ತಾನೆ. ಯೋಗೀಶ್ವರ ಹಂಗಿರ್ತಾನ. ಇದು ಹಿಂಗ ಹಂಗ ಯಾವ ಭಾವನೂ ಇರುವುದಿಲ್ಲ, ಭೇದ ಭಾವ ಇರುವುದಿಲ್ಲ. ನಮಗೆ ಭೇದ ಭಾವ ಬಂದದ್ದಕ್ಕೆ ಕಳವಳ ದುಃಖ ಭಾವಗಳು ಉತ್ಪನ್ನ ಆಗ್ತವೆ. ಭೇದ ಭಾವ ತೆಗೆದ್ರೆ ಏನೂ ಇಲ್ಲ. ಒಬ್ಬ ಶಾಸ್ತ್ರಿ ಪ್ರವಚನ ಹೇಳಕತ್ತಿದ್ದಂತ, ಪ್ರವಚನ ಹಿಂಗ ನಾವು ಹೆಂಗೆ ಹೇಳ್ತೇವಲ್ಲ ಹಿಂಗೆ ಹೇಳಕತ್ತಿದ್ದಂತ, ಅತಿ ದೃಷ್ಟಾಂತಗಳನ್ನು ಹೇಳಕತ್ತಿದ್ದಂತ. ಅವರವ್ವ ಒಬ್ಬ ಹೆಣ್ಮಗಳು ದಿನಂ ಪ್ರತಿ ಕೇಳ್ತಿದ್ಲಂತ, ನನ್ನ ಮಗನೂ ಕರ್ಕೊಂಬರ್ಬೇಕು ಪ್ರವಚನಕ್ಕೆ ಅಂತೇಳಿ. ಯಪ್ಪ ಬಾರ ರಬೆ ನಾ ಬರೋದಿಲ್ಲ ನೋಡ, ಹಂಗೆ ಹೇಳ್ತಾರ ಪ್ರವಚನ ಅಲ್ಲಿ ನೋಡ ಅನ್ನವಂತ. ದಿನ ಹೇಳಕ್ಕಂತ ಬಾರ ಯಪ್ಪ ಭಾಳ ಚಂದ ಹೇಳ್ತಾರ, ನಿನ್ನ ಜೀವನ ಬದ್ಲಿಯಾಕತಿ ಬಾ, ಹಿಂಗೆ ಹೇಳೋದು ಅಷ್ಟೇ ಬರವಲ್ಲಾಗಿದ್ದಂತ. ಒಂದು ದಿವಸ ಏನು ಮಾಡಿಬಿಟ್ಲು, ನೀವು ಅದು ಬರಬೇಕಂದ್ರೆ ಬರಬೇಕು, ನೀನು ನಿದ್ರೆನ ಹೆಚ್ಚಾಗೈತಿ, ಇವತ್ತು ಒಂದು ದಿವಸ ಬರ್ತೀನಿ ನೋಡಿ ನಾನು, ಆದ್ರೆ ನಾ ಹಂಗೆ ಬರೋದಿಲ್ಲ, ನನಗೆ ಶೇಂಗಾ ಹುರಿದು ಕೊಡ್ಬೇಕು, ನಾಲ್ಕು ತಿನ್ಕೊಂತ ಪ್ರವಚನ ಕೇಳಾವ. ನೋಡಿ ಏನು ಹುರಿದು ಕೊಡ್ಬೇಕು, ಶೇಂಗಾ ಹುರಿದು ಕೊಟ್ಲಂತ್ರಿ, ಒಂದು ಗಡಿಗೆ ಹಾಕೊಂಡು ಬಾ ಅನ್ನಂತೀವಿ. ಹೆಂಗೆ ಕೇಳೋದು ಪ್ರವಚನ ಒಂದೊಂದು ಬಾಯಾಗ ಹೋಗ್ಕೊಂತ ಕುಂದ್ರ ಅವ್ರು. ಹಂಗ ಮೈ ಮರೆತು ಹೇಳಕತ್ತಿದ್ದಂತ್ರಿ.
ಇವಂಗ ಶೇಂಗಾ ಕಾಳು ಹೊಕ್ಕೋ ಅಂತ ಹೋಗಕತ್ತಿದ್ದಂತ ಅದು ಕೈ ತತ್ರಿ ಮಗ್ಲು ಹೋತಂತ. ಏನು ಶೇಂಗಾ ಕಾಳು ತತ್ತಿ ಅನ್ನಂತಾವ. ಅವ ಪ್ರವಚನ ಸ್ತಬ್ಧ ಆಗ್ಬಿಡ್ತಂತ. ಏನು ತಪ್ಪು ಹೇಳಕತ್ತೇನ, ಏನೋ ತಪ್ಪು ಆಗ್ತಿದ ಅನ್ನಂತ. ನಾ ಹೇಳೋದ್ರೊಳಗೆ ಏನೋ ದೋಷ ಆಗ್ತದ. ಗಡಬಡ ಗಡಬಡ ಚಾಲು ಆತ್ರಿ ಅವಾಗ. ಅಂದ್ರೆ ಅವ ಹೇಳೋದ್ರ ಮ್ಯಾಗ ಅವಾಗ ನಿಶ್ಚಯ ಇಲ್ಲ, ಅಂದ್ರೆ ನಿಶ್ಚಯ ಜ್ಞಾನ ಇಲ್ಲ. ತಪ್ಪಿದೆಯಲ್ಲೇ ಅಂತ ಬಡಬಡ ಬಡಬಡ. ಯಾಕ ಅಜ್ಜಾರು ಲಘು ನಮ್ಮ ಪ್ರವಚನ ಮುಗಿಸಿದ್ರಿ ಇವತ್ತಂತ ಎಲ್ಲಾರು. ಇಲ್ಲ ಒಂದು ಸ್ವಲ್ಪ ಮೈಯಾಗ ಆರಾಮಿಲ್ರಿ, ನಾಳೆ ಹೇಳ್ತೀನಿ ಅನ್ನಂತಾವ. ಅಂದ ಕೂಡಲೇ ಪ್ರವಚನ ಮುಗಿಸಿದ ಕೂಡಲೇನ ಅವ್ನು ನೋಡಿದ್ನಲ್ಲ ತತ್ತಿ ಅನ್ನವನ್ನ. ಇವು ಏನೋ ಬರೋಣ ಅಂಕಿತ ಹೆಚ್ಚಿಗೆ ತಿಳ್ಕೊಂಡವ ನೀವು. ಇವ್ ಏನು ತತ್ತಿ ಕೇಳ್ಬೇಕು, ನಾಳೆ ಶುದ್ಧ ಮಾಡ್ಕೋಬೇಕು, ಹಿಂಗ ಹೇಳಿ ನಾ ಬಡಿಸ್ಕೊಳ್ಬೇಕತ್ ನಾನಂತ ನೋಡಿ. ಆವಾಗ ಒಂದಿಟ ನಿನ್ನ ಭೇಟಿ ಆಗ್ಬೇಕಾಯ್ತಪ್ಪ, ನಿಮ್ಮ ಮನೆ ಎಲ್ಲಿ ಐತಿ, ಮತ್ತು ಅಲ್ಲೇ ಹೆಂಗೆ ಕೇಳ್ತೀರಿ, ನಾಳೆ ನಿಮ್ಮ ಮನೆಗೆ ಬರ್ಬೇಕಂದ್ಬಂದು. ಆಕೆ ಅವರು ಭಾಳ ಖುಷಿ ಆಗ್ಬಿಟ್ಲಂತ. ಅಜ್ಜಾರು ನಮ್ಮ ಮನೆಗೆ ಬರ್ತಾರಂತಂದ್ರೆ ಬರೀ ಬುದ್ಧಿ ಚಲೋ ಆಯ್ತು. ಮರು ದಿವ್ಸ ಬಂದು ನೋಡ್ರಿ, ನೀವು ಹುಂಬಾ ಗಡಿಯಾಗಿ ನೀವು ಶೇಂಗಾ ತಿರ್ಕೊಂತ ಕುಂದ್ರ ಇವ ನಿಮ್ಮ ಮಗ ರೀ ಏನೋ ದೇಣಿ ಅದಾನ ತತ್ತಿ ಅಂದ್ಬಿಟ್ಟು ನನಗೆ ಇದು ಡಾಕ್ಟರ್ಗೆ ಏನು ತಪ್ಪಿರಿ ಅಂತ ಕೇಳಿನಂತೀವಿ. ಏನು ತಪ್ಪಿ? ಶೇಂಗಾ ತಪ್ಪಿ ಅನ್ನಂತಾವ. ಕಡಿಯಾಕೆ ಹೋಗೈತಿ ನೋಡಿ ತಪ್ಪಿ. ಹಂಗೆ ಏನಾಗ್ತತಿ ಅಂತಂದ್ರೆ ಇದು ಹೊರಗೆ ನಾವು ಬಹಿರ್ಮುಖ ಆದಾಗ್ರಿ ಒಳಗಿಂದ್ರ ಕಡೆ ಲಕ್ಷ್ಯ ಆಗೋದಿಲ್ಲ. ಹಿಂಗೆ ತಪ್ಪಿ ಅನ್ಕೊಂತ ಹೋಗ್ಬಿಡ್ಬೇಕತ್ ನಾವು. ಆದ್ರೆ ಒಳಗೆ ನಿಷ್ಠೆ ಇತ್ತಂತಂದ್ರೆ ಹೊರಗಿನ ಬಹಿರ್ಭಾವನೆಗೆ ಬರಾಕ ಸಾಧ್ಯನೇ ಇಲ್ಲ. ಯಾಕಾದ್ರೆ ತಪ್ಪಿರ ಅನ್ನೋಲ್ಲಕ ಕರೆಕ್ಟರೇ ಆತರೆ ಅನ್ನುವಂಥ ಅವನಲ್ಲಿ ನಿಶ್ಚಯ ಏನಿರ್ತತ್ರಿ, ಜ್ಞಾನ ಇರ್ತದ. ಅವ ಯಾವ್ದ್ರ ಕಡೆನೂ ಗಮನ ಕೊಡೋದಿಲ್ಲ. ಅದನ್ನೇ ಹೇಳ್ತಾರಿಲ್ಲ. ನಿದ್ರೆಯಲ್ಲಿದ್ದವನಿಗೆ ಕಳುವ ಆದರೂ ಊಚೆ ನೀಚ ಕಾರ್ಯವಿದ್ದರೂ ಹೇಗೆ ಕಾಣುವುದಿಲ್ಲವೋ ಹಾಗೆ ಯೋಗೀಶ್ವರನು ಇರುತ್ತಾನೆ. ಆದ್ದರಿಂದ ಯೋಗೀಶ್ವರನಿಗೆ ಅನ್ಯರು ನಿಂದೆ ಸ್ತುತಿ ಮಾಡಿದರೆ ನೋಡು, ನಿಂದಾ ಮಾಡಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸ್ತುತಿ ಮಾಡಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇರ್ಲಿಕ್ಕಂದ್ರೆ ತಪ್ಪೆ ಅಂದ ಕೂಡಲೇ ಮುಗೀತು ನೋಡಿ. ತಪ್ಪೆ ಅಂದ್ವಿ ಅಂತಂದ್ರೆ ಎಲ್ಲ ಬಂದಾಗ್ಬಿಡ್ತದೆ. ಮುಗೀತನ್ರಿ ಟೈಮ್ ದಾಟಿ ಹೋಗೈತೆ, ಬಡಿಸ್ಕೊಳ್ಬೇಕತ್ತೇನೆ ನೋಡ್ರಿ. ಯೋಗೀಶ್ವರನಿಗೆ ಅನ್ಯರು ನಿಂದೆ ಸ್ತುತಿ ಮಾಡಿದರೆ ಈತನು ಎರಡಕ್ಕೂ ಸಂಬಂಧವಿಲ್ಲ. ಏಕೆಂದರೆ ಅನ್ಯತಾ ತಿಳುವಳಿಕೆ ಇಲ್ಲದ್ದರಿಂದ ಆ ಪಾಪ ಪುಣ್ಯಗಳು ಅನ್ಯರಿಗೆ ಹೊರತು ಜ್ಞಾನಿಗೆ ಅಲ್ಲ. ಏನು ಹೇಳ್ತಾರ? ಅನ್ಯತಾ ತಿಳುವಳಿಕೆ ಇಲ್ಲದ್ದರಿಂದ, ನನಗನ್ಯವಾಗಿ ಏನೂ ಇಲ್ಲ ಅಂತ ತಿಳುವಳಿಕೆ ಇರೋದ್ರಿಂದ ಏನಾದರೂ ಅವನ ಮನಸ್ಸಿಗೆ ತಾಪ ಆಗುವುದಿಲ್ಲ. ಜಾನ್ಸನ್ ಅಂತಕ್ಕಂಥ ಒಬ್ಬ ರಾಜ ಇದ್ದಂತೆ. ಅವ ಒಟ್ಟ ಸೋತಿದ್ದಿಲ್ಲಂತೆ, ಯಾರ ಕೈಯಾಗೂ ಸೋತಿದ್ದಿಲ್ಲಂತೆ. ಅಜಯ ರಾಜ ರೀ, ಒಟ್ಟ ಸೋತಿದ್ದಿಲ್ಲಂತ. ಒಂದು ದಿನ ಏನಾಯ್ತು ಅಂತಂದ್ರೆ ಮಕ್ಕೊಂಡ ಕನಸು ಬಿತ್ತಂತ್ರಿ. ಅವ ಒಬ್ಬ ಸಣ್ಣ ರಾಜನ ಕೈಯಾಗ ಸೋತ್ ಬಿಟ್ಟಂತ್ರಿ. ಸೋತ್ ಕೂಡಲೇ ಅವಾಗ ಭಾಳ ದುಃಖ ಆಗಿಬಿಡುತ್ತೆ ಅಂತ. ನಾ ಎಂದೂ ಸೋಲಾರ್ದವ ಏನಾದೆ, ಸೋತ್ನಿ ನಾನು. ಹಿಂಗ ಒಂದು 15 ದಿವಸ ಒಟ್ಟ ಮನಸ್ಸಿಗೆ ಸಮಾಧಾನ ಆಗಲಿಲ್ಲಂತ. ಒಂದು ದಿವಸ ಕೂತು ವಿಚಾರ ಮಾಡಾಕತ್ನಂತ, ನನಗೆ ಯಾಕೆ ಹಿಂಗೆ ತಳಮಳ ಆಗ್ತತಿ, ಇಷ್ಟು ನಾ ಎಂದೂ ಧೈರ್ಯ ಗುಂದಿದವಲ್ಲ, ತಳಮಳ ಮಾಡ್ಕೊಂಡವಲ್ಲ, ತಾಪ ಮಾಡ್ಕೊಂಡವಲ್ಲ, ನನಗೆ ಯಾಕೆ ಇಷ್ಟು ತ್ರಾಸ ಆಕತ್ತದ, ನಾ ಯಾಕಲ್ಲಿ ಸೋತ್ಯ ಮತ್ತೆ ವಿಚಾರ ಮಾಡಿನಂತ. ಕನಸಿನ್ಯಾಗ ನನ್ನ ವಿರುದ್ಧ ಹೋರಾಡಿನಲ್ಲವ, ಕರಿನ ಇಲ್ಲಲ್ಲ ವ್ಯಕ್ತಿ. ಕನಸಿನ್ಯಾಗ ನನ್ನ ಜೊತೆ ಹೋರಾಡಿದವನು ನಾನ ಅಲ್ಲ, ನನ್ನ ಜೊತೆಗೆ ನಾನ ಸೋತೇನಿ. ನಾನೇನಾಗಿಲ್ಲ, ಸೋತೇ ಇಲ್ಲ ಅನ್ನಂತಾವ. ಹಂಗೆ ಈ ಜಗತ್ತಿನೊಳಗೆ ಯಾರೇ ನಮಗೆ ನಿಂದ ಮಾಡಿದ್ರೆ, ಈ ಕನಸಿನೊಳಗೆ ನನಗೊಬ್ಬ ಶಿಸ್ತ ಬಿಯದನ್ರಿ. ಕನಸಿನ್ಯಾಗ ಯಾರ ಕನಸಿನ್ಯಾಗ? ನಮ್ಮ ಕನಸಿನ್ಯಾಗ. ಅಂದ್ರೆ ಆ ಕನಸಿನ್ಯಾಗ ನನ್ನ ಭೇದವಾದವ ಯಾರು? ನಾನು ಯಾರು ಬೈಕೊಂಡ್ರು ನನಗೆ ನಾನ ಬೈಕೊಂಡು ಹಿಂಗೆ ತಿಳಿದ್ರೆ ದುಃಖ ಆಕತೇನ? ಇಲ್ಲ. ಹಿಂಗೆ ವಿಚಾರ ಮಾಡೋದ್ರಿಂದ ಏನಾಗ್ತತಿ ಅಂದ್ರೆ ನಮ್ಮ ದುಃಖ ದುಮ್ಮಾನಗಳೆಲ್ಲ ಸ್ತುತಿ ನಿಂದೆ ಮಾನ ಅಪಮಾನ ಏನೂ ಬರೋದಿಲ್ಲ. ಸ್ತುತಿ ಬಂದರೂ ಸುಳ್ಳೈತಿ, ನಿಂದೆ ಬಂದರೂ ಸುಳ್ಳೈತಿ, ಮಾನ ಅಪಮಾನಗಳಿವೆಲ್ಲ ಏನದಾವಂದ್ರೆ ಬಂದು ಹೋಗ್ತಕ್ಕಂಥವದಾವ ಅನ್ನೋದನ್ನ ಅವ ಮನುಷ್ಯನೊಳಗೆ ಚೆನ್ನಾಗಿ ಜ್ಞಾನಿ ಮನಗಂಡಿರ್ತಾನೆ. ಅವ ಮನಗಂಡು ಬಿಡ್ರಿ, ಅವನ್ ಬಿಟ್ಟೈತಿ, ನಮಗೇನು ಹಿಂಗನೆ. ಅದನ್ನ ನಾವು ಏನು ಮಾಡ್ಬೇಕಾಗೈತಿ? ಅಭ್ಯಾಸ ಮಾಡಬೇಕಾಗೈತಿ.
ಜ್ಞಾನಿಗೆ ಹೇಳೋದು ನಮಗೆ ಹೇಳೋದ್ರಿ ಇದನ್ನು. ಅವನ ಲಕ್ಷಣಗಳನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕಾಗೈತಿ. ಅದಕ್ಕೆ ತಾಯ ಮಾತ್ರೆ ಇನ್ನು ಹೇಳಿದ್ರೆ ಬಕೆಟ್ ತುಂಬಿ ನೀರು ತುಂಬತೈತೇನಂದ್ರೆ ಬಕೆಟ್ ತುಂಬಿಂದ ಏನಾಕತಿ ಹೊರಗೆ ಬೀಳಾಕತ್ತೈತಿ. ಈಗ ತುಂಬಿ ತುಳುಕಿ ಉಕ್ಕಿ ಹರಿದ ಸೂರ್ಯ ಬಂದು ದಾರಿ ಹಿಡ್ದೈತೆ ಅದಕ್ಕೆ ಇವತ್ತು ಏನು ಬಂತು ವಿಷಯ ಅಂತಂದ್ರೆ ದಿನ ಏನು ಬರ್ತದೆ ಅದ ಬಂತು. ಅದಕ್ಕೆ ಇಂಥೆಲ್ಲ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋಣ. ಅಂತ ಅಳವಡಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಚಾರಗಳಿಗೆ ಮುಕ್ತಾಯ ಮಾಡೋಣ. ಸಾಧು ಸಂತ್ ಮಹಾರಾಜ್ ಕೂ ಜೈ.